ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಪ್ರಾವೀಣ್ಯತಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಾವೀಣ್ಯತಾ ಚಾನಲ್ ಮುಖಾಂತರ ನಾವು ಕೆಸೆಟ್ ಪ್ರಿಪ್ರೇಷನ್ನಲ್ಲಿರೋ ಫ್ರೆಂಡ್ಸ್ಗೆ ಸಹಾಯಕವಾಗೋ ರೀತಿಯಲ್ಲಿ ಕ್ರ್ಯಾಶ್ ಕೋರ್ಸ್ ಹಾಗೂ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಕೆಸೆಟ್ ತಯಾರಿನಲ್ಲಿ ನಮ್ಮ ಒಂದು ಚಿಕ್ಕ ಸಹಾಯನ ಪ್ರಾವೀಣ್ಯತಾ ಚಾನಲ್ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಈ ವಿಡಿಯೋದಲ್ಲಿ NET 2017 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋನಿದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನಲ್ಲಿ ಹಾಫ್ ಆಫ್ ದ ಕ್ವಶನ್ ಪೇಪರ್ನ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಯಾರೆಲ್ಲ ಇನ್ನೂ ಆ ವಿಡಿಯೋಸನ್ನು ವಾಚ್ ಮಾಡಿಲ್ಲ, ದಯವಿಟ್ಟು ಆ 2 ವಿಡಿಯೋಸು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಇದೆ. ಸೊ ಅಲ್ಲಿ ನೀವು ಅದನ್ನು ನೋಡ್ಕೊಂಡು ಬರ್ಬೋದು. ಯಾರೆಲ್ಲ ಇನ್ನೂ ನಮ್ಮ ಪ್ರಾವೀಣ್ಯತಾ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಸು ನಿಮ್ಮನ್ನು ರೀಚ್ ಮಾಡ್ತವೆ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಸಾಕಷ್ಟು ಸ್ನೇಹಿತರು ನಮಗೆ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ವಿಡಿಯೋಸನ್ನು ಮಾಡಿ ಅಂತ ಕೇಳ್ಕೊತಾ ಇದ್ರಿ. ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆನೇ ಇರುತ್ತೆ. ಈ ವಿಡಿಯೋದಲ್ಲೂ ಕೂಡ ಕೊನೆ 2 ಕ್ವಶನ್ನು ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಇದೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಡೌಟ್ಸ್ ಯಾವುದಾದ್ರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಆದಷ್ಟು ಅವನ್ನ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಾನು NET 2017 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋನಿದ್ದೀನಿ. ಈಗ ಕ್ವಶನ್ ನಂಬರ್ 33ವರೆಗೆ ಈಗ ಆಲ್ರೆಡಿ 2 ವಿಡಿಯೋದಲ್ಲಿದೆ. ಹಾಗಾಗಿ ನಾನು ಕ್ವಶನ್ ನಂಬರ್ 34ಇಂದ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಬನ್ನಿ ಕ್ವಶನ್ ನಂಬರ್ 34ನ ನೋಡೋಣ. ಕ್ವಶನ್ ನಂಬರ್ 34 ಇದಾಗಿದೆ. ಎಕ್ಸ್ಪ್ರೆಸಿವ್ ಕಮ್ಯುನಿಕೇಶನ್ ಇಸ್ ಡ್ರಿವನ್ ಬೈ. ಎಕ್ಸ್ಪ್ರೆಸಿವ್ ಕಮ್ಯುನಿಕೇಶನ್ ಅಂದ್ರೆ ಫ್ರೆಂಡ್ಸ್ ಅಭಿವ್ಯಕ್ತಿ ಸಂವಹನ ಅಂತ ನಾವು ಹೇಳ್ತೀವಿ. ಅಂದ್ರೆ ಕಮ್ಯುನಿಕೇಶನ್ ಇಸ್ ನಾಟ್ ಜಸ್ಟ್ ಹ್ಯಾಪನ್ ಬೈ ವರ್ಡ್ಸ್. ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ಸ್ ಎಲ್ಲ ಇದೆ, ನಿಮಗೆ ಗೊತ್ತಿದೆ. ಹಾಗೆ ಬರೀ ಬಾಯಲ್ಲಾಡೋದು ಕಮ್ಯುನಿಕೇಶನ್ ಅಲ್ಲ. ನಾವು ಹೇಗೆಲ್ಲ ನಮ್ಮ ಅಂಗಾಂಗಗಳನ್ನ ಬಳಸಿ ನಾವು ಮಾತುಕತೆನ ಹಾಡ್ತೀವಿ ಅನ್ನೋದನ್ನ ನಾವು ಎಕ್ಸ್ಪ್ರೆಸಿವ್ ಕಮ್ಯುನಿಕೇಶನ್ ಅಂತ ಅಂತೀವಿ. ಈ ಎಕ್ಸ್ಪ್ರೆಸಿವ್ ಕಮ್ಯುನಿಕೇಶನ್, ಅಭಿವ್ಯಕ್ತಿ ಸಂವಹನ ಯಾವುದರಿಂದ ಸಾಧ್ಯವಾಗುತ್ತೆ ಅಂತಂದ್ಬಿಟ್ಟು ಪ್ಯಾಸಿವ್ ಅಗ್ರೆಷನ್, ಎನ್ಕೋಡರ್ಸ್ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್, ಎಕ್ಸ್ಟರ್ನಲ್ ಕ್ಲೂಸ್, ಎನ್ಕೋಡರ್ ಡಿಕೋಡರ್ ಕಾಂಟ್ರಾಕ್ಟ್. ಫ್ರೆಂಡ್ಸ್, ಇಲ್ಲಿ ಪ್ಯಾಸಿವ್ ಅಗ್ರೆಷನ್ ಅಂತಂತಂದ್ರೆ ನಿಷ್ಕ್ರಿಯವಾಗಿ ಮತ್ತೊಂದ್ಸಲ ಅಗ್ರೆಸಿವ್ ಆಗೋದು, ಈ ಥರದ್ದು ಹೇಳಿದ್ದಾರೆ. ಎನ್ಕೋಡರ್ಸ್ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್. ಎನ್ಕೋಡರ್ಸ್ ಅಂತಂದ್ರೆ ಯಾರು ಕಮ್ಯುನಿಕೇಶನ್ ಮಾಡ್ತಾ ಇದ್ದಾನೆ ಅವನು, ಪ್ರಾಬಬ್ಲಿ ಕ್ಲಾಸ್ ರೂಮಲ್ಲಿ ಟೀಚರ್ನ ನಾವು ಎನ್ಕೋಡರ್ ಅಂತ ಕರಿತೀವಿ, ಸ್ಟೂಡೆಂಟನ್ನು ನಾವು ಡಿಕೋಡರ್ ಅಂತ ಕರಿತೀವಿ. ಎನ್ಕೋಡರ್ಸ್ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್, ಅವನ ವ್ಯಕ್ತಿತ್ವದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಆ ಕ್ಯಾರೆಕ್ಟರಿಸ್ಟಿಕ್ಸು ಎಕ್ಸ್ಪ್ರೆಸಿವ್ ಕಮ್ಯುನಿಕೇಶನನ್ನು ಡ್ರೈವ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಎಕ್ಸ್ಟರ್ನಲ್ ಕ್ಯೂಸ್ ಆ್ಯಂಡ್ ಎನ್ಕೋಡರ್ಸ್ ಆ್ಯಂಡ್ ಡಿಕೋಡರ್ಸ್ ಕಾಂಟ್ರಾಕ್ಟ್. ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎನ್ಕೋಡರ್, ಒನ್ ಹೂ ಈಸ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ನಡೆಸ್ತಾ ಇರೋರು ಅವನ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೋ ಹಾಗಿರುತ್ತೆ. ಕೆಲವೊಬ್ರು ಪರ್ಸನಾಲಿಟಿ ತುಂಬ ಸ್ಟಿಫ್ ಪರ್ಸನಾಲಿಟಿ ಇಟ್ಕೊಂಡಿರ್ತಾರೆ, ಅವರು ಸುಮ್ಮನೆ ನಿಂತ್ಕೊಂಡಷ್ಟೇ ಮಾತಾಡ್ತಾ ಇರ್ತಾರೆ. ಕೆಲವೊಬ್ರು ಜೋವಿಯಲ್ ಆಗಿರ್ತಾರೆ, ಅವರು ಎಲ್ಲ ಕಡೆ ಓಡಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಎನ್ಕೋಡರ್ಸ್ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸು ಎಕ್ಸ್ಪ್ರೆಸಿವ್ ಕಮ್ಯುನಿಕೇಶನ್ ಅನ್ನು ಡ್ರೈವ್ ಮಾಡುತ್ತೆ ಫ್ರೆಂಡ್ಸ್. ಸೊ ದ ಆಪ್ಷನ್ ಈಸ್ ಬಿ ಫಾರ್ ದಿಸ್ ಕ್ವಶನ್. ಫ್ರೆಂಡ್ಸ್, hope you are understanding. Question number 35 ನೋಡೋಣ ಫ್ರೆಂಡ್ಸ್. ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಲೀಡ್ಸ್ ಟು. ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಅನ್ನೋದು ಯಾವುದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಂದ್ಬಿಟ್ಟು ಕಾಷನ್, ಸಬ್ಮಿಷನ್, ಕಾನ್ಫ್ರಂಟೇಷನ್, ಪರ್ಸುಯೇಷನ್. ಕಾಷನ್ ಅಂತಂದ್ರೆ ಮಕ್ಕಳನ್ನ ಒತ್ತಾಯಪೂರ್ವಕವಾಗಿ ಕೂರಿಸ್ಕೊಳ್ಳುತ್ತೆ. ಸಬ್ಮಿಷನ್ ಅಂತಂದ್ರೆ ಮಕ್ಕಳನ್ನ ವಶಪಡಿಸ್ಕೊಳ್ಳುತ್ತೆ. ನಿನ್ಗೆ ಇಂಟರ್ನಲ್ ಕೊಡೋದಿಲ್ಲ, ನಿನ್ಗೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡಂಗೆ ಜೈಲಲ್ಲಿ ಕೂರಿಸ್ಕೊಂಡಿರುತ್ತೆ. ಕಾನ್ಫ್ರಂಟೇಷನ್ ಅಂತಂದ್ರೆ ಹೊಡೆದು ಬಡ್ದು ಅವ್ರನ್ನ ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಳ್ಳುತ್ತೆ. ಪರ್ಸುಯೇಷನ್ ಅಂತಂದ್ರೆ ಅವ್ರನ್ನ ಉತ್ತೇಜಿಸಿ ವಿಶ್ವಾಸಕ್ಕೆ ತಗೊಂಡು ಮೋಟಿವೇಟ್ ಮಾಡಿ ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಳ್ಳುತ್ತೆ. ಸೊ ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಫ್ರೆಂಡ್ಸ್, ಇಲ್ಲಿ ಎಲಿಮಿನೇಷನ್ ಮೆಥಡಲ್ಲೂ ನಾವು ಇದಕ್ಕೆ ಆನ್ಸರ್ ಹುಡುಕ್ಬೋದು.
ಮೂರು ಕೂಡ ನೆಗೆಟಿವ್ ಶೇಡ್ಸ್ ಇರೋ ಆಪ್ಷನ್ಸ್ ಇದೆ. ಎ ಬಿ ಸಿ. ಡಿ ಇಸ್ ಓನ್ಲಿ ದ ಪಾಸಿಟಿವ್ ಶೇಡ್ ಇರೋ ಆಪ್ಷನ್ನು. ಹಾಗಾಗಿ ಪರ್ಸುಯೇಡಿಂಗ್ ಅಥವಾ ಪರ್ಸುಯೇಷನ್, ಮಕ್ಕಳನ್ನ ಹುರಿದುಂಬಿಸಿ ಉತ್ತೇಜಿಸಿ ಬನ್ನಿ ಕ್ಲಾಸಲ್ಲಿ ಇವತ್ತು ಏನೋ ಹೇಳ್ಕೊಡ್ತೀನಿ ಅಂತ ಕೂರಿಸ್ಕೊಳ್ಳೋದಿರುತ್ತಲ್ಲ, ಸೊ ಅದು ಆ್ಯಕ್ಚುಲಿ ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ದಟ್ leads to persuading students to learn more and more in the classroom. Friends, option for this question is option D, persuasion. Friends, next question nodana. Question number 36. Classroom communication is the basis of. Classroom communication ಅನ್ನೋದು ಯಾವುದರ ಆಧಾರದ ಮೇಲೆ ಇರುತ್ತೆ? ಸೋಷಿಯಲ್ ಐಡೆಂಟಿಟಿ, ಎಕ್ಸ್ಟರ್ನಲ್ ಇನ್ಯಾನಿಟೀಸ್, ಬಯಾಸ್ಡ್ ಪ್ಯಾಸಿವಿಟಿ, ಗ್ರೂಪ್ ಅಗ್ರೆಷನ್. ಫ್ರೆಂಡ್ಸ್, ಇಲ್ಲೂ ಕೂಡ ಎಲಿಮಿನೇಷನ್ ಮೆಥಡಲ್ಲೇ ನಾವು ಆನ್ಸರ್ನ ಹುಡುಕ್ಬೋದು. ಎಕ್ಸ್ಟರ್ನಲ್ ಇನ್ಯಾನಿಟೀಸ್ ಅಂತಂತಂದರೆ ದಡ್ಡತನ ಅನ್ನೋದು ಬರುತ್ತಲ್ಲ, ತೋರ್ಪಡಿಸ್ಕೊಳ್ಳೋ ದಡ್ಡತನದಿಂದ. ಅಥವಾ ಬಯಾಸ್ಡ್ ಪ್ಯಾಸಿವಿಟಿ ಅಂದರೆ ನಿಷ್ಕ್ರಿಯವಾಗಿರೋದ್ರಿಂದ. ಗ್ರೂಪ್ ಅಗ್ರೆಷನ್ ಅಂತಂತಂದರೆ ಗುಂಪುಗಳು ತುಂಬ ಆಕ್ರಮಣಕಾರಿಯಾಗಿ ಸ್ಟೂಡೆಂಟ್ಸ್ ಗುಂಪುಗಳು ಇರೋದ್ರಿಂದ ಅಂತಂದ್ಬಿಟ್ಟು. ನೋ ಫ್ರೆಂಡ್ಸ್, ಇಲ್ಲಿರೋದು ಒಂದೇ ಪಾಸಿಟಿವ್ ಆನ್ಸರ್. ಇಲ್ಲೂ ಕೂಡ ಸೋಷಿಯಲ್ ಐಡೆಂಟಿಟಿ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ದ ಬೇಸಿಸ್ ಆಫ್ ಸೋಷಿಯಲ್ ಐಡೆಂಟಿಟಿ. ನಾವು ಸಮಾಜದಲ್ಲಿ ಹೇಗೆ ಗುರುತಿಸ್ಕೊಂತೀವಿ ಅನ್ನೋ ಒಂದು ಊಹೆ ಮೇಲೆ ಕ್ಲಾಸ್ ರೂಮಲ್ಲೂ ಕಮ್ಯುನಿಕೇಷನ್ ನಡೆಯುತ್ತೆ ಫ್ರೆಂಡ್ಸ್. ಸೊ ಆಪ್ಷನ್ ಈಸ್ ಎ ಫಾರ್ ದಿಸ್ ಕ್ವಶನ್. ಫ್ರೆಂಡ್ಸ್, ಕ್ವಶನ್ ನಂಬರ್ 37 ಅನ್ನು ನೋಡೋಣ. ಎಫೆಕ್ಟಿವ್ ಕಮ್ಯುನಿಕೇಷನ್ ಪ್ರೀಸಪೋಸಸ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತಂದ್ರೆ ಪರಿಣಾಮಕಾರಿ ಸಂವಹನ. ಕ್ಲಾಸ್ ರೂಮಲ್ಲಿ ನೀವು ಪರಿಣಾಮಕಾರಿಯಾಗಿ ಟೀಚ್ ಮಾಡಿದ್ರಿ, ಪರಿಣಾಮಕಾರಿಯಾಗಿ ಸಂವಹನ ಪ್ರಕ್ರಿಯೆನ ನಡೆಸಿದ್ರಿ ಅಂತಂದ್ರೆ ಯಾವುದನ್ನ ಊಹಿಸುತ್ತೆ, ಅದು ಯಾವ್ದು ಆಗುತ್ತೆ ಅದರಿಂದ? ನಾನ್ ಅಲೈನ್ಮೆಂಟ್, ಡಾಮಿನೇಷನ್, ಪ್ಯಾಸಿವಿಟಿ, ಅಂಡರ್ಸ್ಟ್ಯಾಂಡಿಂಗ್. ಫ್ರೆಂಡ್ಸ್, ಇಲ್ಲೂ ಕೂಡ ಎಗೈನ್ ದ ಸೇಮ್ ಓಲ್ಡ್ ಲಾಜಿಕ್ಗೆ ಹೋಗ್ಬೋದು. ರಿಮೂವ್ ನೆಗೆಟಿವ್ ಶೇಡ್ಸ್ ಇರೋ ಆಪ್ಷನ್ಸು, ಗೋ ಫಾರ್ ದಿ ಪಾಸಿಟಿವ್ ಶೇಡ್ ಇರೋ ಆಪ್ಷನ್. ನಾನ್ ಅಲೈನ್ಮೆಂಟ್ ಅಂತಂತಂದ್ರೆ ಸರಿಯಾಗಿ ಜೋಡಣೆ ಆಗಿರೋದಿಲ್ಲ, ಯಾವ್ದ್ಯಾವ್ದನ್ನೋ ಹೇಳೋದು, ಯಾವ್ದ್ಯಾವ್ದಕ್ಕೋ ಬರೋದು, ವಿಷಯಗಳ ಸರಿಯಾದ ಜೋಡಣೆ ಆಗದೆ ಇರೋ ಹಾಗೆ ಆಗುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಷನ್ ಆದರೆ ವಿಷಯಗಳ ಸರಿಯಾಗಿ ಜೋಡಣೆ ಆಗೋದಿಲ್ವಾ? ಸೊ ಆಪ್ಷನ್ ಎ ರೂಲ್ಡ್ ಔಟ್. ಡಾಮಿನೇಷನ್ ಅಂದ್ರೆ ಆಕ್ರಮಣಕಾರಿಯಾಗಿ ಮಾತನಾಡೋದು, ಮಾತಾಡ್ಕೊಡ್ದು ನಾನು ಮಾತಾಡೋವರೆಗೂ ಅಂತಂದ್ಬಿಟ್ಟು, ಅಂದರೆ ಅವ್ರನ್ನ ಯಾವುದೇ ರೀತಿಯಾದ ಫೀಡ್ಬ್ಯಾಕ್ ಕೊಡೋದಕ್ಕೋ ಅಥವಾ ಕ್ವಶನ್ ಕೇಳೋದಕ್ಕೋ ಅವಕಾಶ ಕೊಡೋದಂತಲೇ ಕಮ್ಯುನಿಕೇಟ್ ಮಾಡೋದು. ಡೆಫಿನೆಟ್ ಆಗಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಲ್ಲಿ ಅದಿರೋದಿಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಟು ಸ್ಪೀಕ್ ವಾಟ್ ದೇ ವಾಂಟ್ ಟು ಗೆಟ್ ಔಟ್ ಆಫ್ ಅವರ್ ಟೀಚಿಂಗ್, ಆ ಥರದ್ದಿರುತ್ತೆ. ಪ್ಯಾಸಿವಿಟಿ ಅಂದರೆ ನಿಷ್ಕ್ರಿಯವಾಗಿಸ್ಬಿಡುತ್ತೆ, ಹುಡುಗರನ್ನೆಲ್ಲ ನಿಷ್ಕ್ರಿಯವಾಗಿಸ್ಬಿಡುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಷನ್ ನೆವರ್. ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್, ಎಫೆಕ್ಟಿವ್ ಕಮ್ಯುನಿಕೇಷನ್ನು ಪ್ರೀಸಪೋಸಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಪರಿಣಾಮಕಾರಿಯಾದಂತಹ ಒಂದು ಸಂವಹನ ಪ್ರಕ್ರಿಯೆ ಹುಡುಗರಿಗೆ ಅರ್ಥ ಆಗೋದನ್ನೇ ಊಹಿಸುತ್ತೆ ಅಂತಂತಂದ್ರೆ ಅಫ್ಕೋರ್ಸ್ ಆಪ್ಷನ್ ಡಿ ಇಸ್ ದ ಆನ್ಸರ್ ಫ್ರೆಂಡ್ಸ್. ನೋ ಮೋರ್ ಎಕ್ಸ್ಪ್ಲನೇಷನ್ ಇಸ್ ನೀಡೆಡ್ ಫಾರ್ ದಿಸ್ ಕ್ವಶನ್. ಸೊ ಆಪ್ಷನ್ ಡಿ, ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಆನ್ಸರ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಪ್ರೀಸಪೋಸಸ್ ಅಂಡರ್ಸ್ಟ್ಯಾಂಡಿಂಗ್. ಕ್ವಶನ್ ನಂಬರ್ 38 ನೋಡೋಣ ಫ್ರೆಂಡ್ಸ್. When verbal and non-verbal messages are contradictory, it is that most people believe in. Friends, verbal and non-verbal messages are contradictory. ಬಾಯಲ್ಲಿ ಹೇಳ್ತಾ ಇರೋದೇ ಒಂದು, ಬಟ್ ಕಣ್ಣಲ್ಲಿ ಮಿಟುಕಿಸ್ತಾ ಇರೋದೇ ಒಂದು, ಅಥವಾ ಬೇರೆ ಯಾವುದಾದ್ರೂ ಕ್ಯೂಸನ್ನು ಕೊಡ್ತಾ ಇದ್ದೀರಾ. ನೀವು ನಿಮ್ಮ ಫ್ರೆಂಡ್ಸಿಗೆ ಏನೋ ಮಾತಾಡ್ಬಿಟ್ಟು ಕೈ ಕುಲ್ಕೋ ರೀತಿನಲ್ಲಿ ಏನೋ ಒಂದು ಸಿಂಬಲನ್ನು ಅವ್ರಿಗೆ ಕೊಡ್ತೀರಿ. ಸೊ ಅವಾಗ ಜನ ಯಾವುದನ್ನ ನಂಬ್ತಾರೆ ಅಂತಂದ್ಬಿಟ್ಟು ಫ್ರೆಂಡ್ಸ್, ಇಟ್ ಡಿಟರ್ಮಿನೇಟ್ ಮೆಸೇಜಸ್, ವರ್ಬಲ್ ಮೆಸೇಜಸ್, ನಾನ್ ವರ್ಬಲ್ ಮೆಸೇಜಸ್, ಅಗ್ರೆಸಿವ್ ಮೆಸೇಜಸ್. ಫ್ರೆಂಡ್, ಯಾವಾಗೆಲ್ಲ ನೀವು ಬಾಯಲ್ಲಿ ಹೇಳೋದೊಂದು ಬಟ್ ಕ್ಯೂನಲ್ಲಿ ಕೊಡೋದು ಒಂದು, ಅಂದರೆ ನೀವು ಕಣ್ಣು ಮಿಟುಕಿಸೋದ್ರ ಮುಖಾಂತರನೋ ಅಥವಾ ಕೈಯಲ್ಲಿ ಒಂದು ಸಣ್ಣ ಸಿಂಬಲ್ ಏನಾದರೂ ಬೇರೆ ರೀತಿಯಲ್ಲಿ ಹೇಳೋ ಥರನೋ, ಕೈ ಬೇಡ ಅಂತ ಹೇಳ್ತಾ ಇರುತ್ತೆ, ಬಾಯಿ ಮಾತ್ರ ಬೇಕು ಅಂತ ಹೇಳ್ತಾ ಇರುತ್ತೆ ಅಂದಾಗ ನೀವು ಕೈಯಲ್ಲಿ ಹೇಳೋದನ್ನ ನೀವು, ಅಂದರೆ ಕೈಯಲ್ಲಿ ಸನ್ನೆ ಮುಖಾಂತರ ಹೇಳೋದನ್ನ ನೀವು ನಂಬ್ತೀರಿ ನಾರ್ಮಲಿ ವೆನ್ ಬೋತ್ ಆಫ್ ಯು ನೋ ಈಚ್ ಅದರ್. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. Non-verbal messages are going to be believed when verbal and non-verbal messages are contradictory. So option C is the answer friends. Let's go to next question, question number 39. The typical feature of information-rich classroom lecture is in the nature of being. ಒಂದು ಟಿಪಿಕಲ್ ಫೀಚರ್ ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮ್ ಲೆಕ್ಚರ್ನಲ್ಲಿ
ಯಾವ ಫೀಚರ್ನ ನಾವು ಗಮನಿಸ್ಬೋದು? ಸೆಡೆಂಟರಿ, ಸ್ಟ್ಯಾಗರ್ಡ್, ಫ್ಯಾಕ್ಚುಯಲ್, ಸೆಕ್ಟರಲ್. ನೋಡಿ, ಎ ಟಿಪಿಕಲ್ ಫೀಚರ್ ಆಫ್ ಇನ್ಫಾರ್ಮೇಶನ್ ರಿಚ್ ಕ್ಲಾಸ್ ರೂಮ್, ಮಾಹಿತಿಯ ಕಣಜವಾಗಿರೋ ಒಂದು ಕ್ಲಾಸ್ ರೂಮ್ ಲೆಕ್ಚರ್ನಲ್ಲಿ ನಾವು ಈ ಕೆಳಗಡೆ ಇರೋ ಯಾವುದನ್ನ ನಿರೀಕ್ಷಿಸಬಹುದು ಅಂತಂತ. ಸೆಡೆಂಟರಿ ಅಂತಂತಂದ್ರೆ ಜಡತ್ವ, ಮಕ್ಕಳೆಲ್ಲ ಸುಮ್ಮನೆ ಜಡವಾಗಿ ಕೂತಿರ್ತಾರೆ, ನಿಷ್ಕ್ರಿಯವಾಗಿಬಿಟ್ಟಿರ್ತಾರೆ, ಪ್ಯಾಸಿವ್ ಆಗಿಬಿಟ್ಟಿರ್ತಾರೆ. ಸ್ಟ್ಯಾಗರ್ಡ್ ಅಂತಂತಂದ್ರೆ ಸಮಥಿಂಗ್ ಲೈಕ್ ತೂರಾಡೋದು, ಅಂದ್ರೆ ವಿಷಯಗಳ ಗಹನವಾದ ಅಧ್ಯಯನ ಇರೋದಿಲ್ಲ. ಯಾವುದೋ ಒಂದು ವಿಚಾರ ಹೇಳೋದು, ಇನ್ನೊಂದರಿಂದ ಇನ್ನೊಂದಕ್ಕೆ ಹೋಗೋದು, ಇನ್ನೊಂದರಿಂದ ಮತ್ತೊಂದಕ್ಕೆ ಹೋಗೋದು, ಡೋಲಾಯಮಾನವಾಗಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಯಾವ ವಿಚಾರದಲ್ಲೂ ಗಹನವಾದ ಒಂದು ಚರ್ಚೆ ಅಥವಾ ಅರ್ಥೈಸುವಿಕೆ ನಡೆಯೋದಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಫ್ಯಾಕ್ಚುಯಲ್, ಇದು ಫ್ಯಾಕ್ಚುಯಲ್ ಅಂತಂದ್ರೆ ವಾಸ್ತವಿಕ ಅಥವಾ ವಸ್ತುನಿಷ್ಠ ಚರ್ಚೆಗಳು ನಡೆಯುತ್ತೆ ಅಂತಂದ್ಬಿಟ್ಟು. ಸೆಕ್ಟರಲ್ ಅಂತಂತಂದ್ರೆ ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಮಾತ್ರ ಕನ್ಫೈನ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ಸೆಡೆಂಟರಿ, ಸ್ಟ್ಯಾಗರ್ಡ್ ಅಂತೂ ಇಲ್ವೇ ಇಲ್ಲ. ಯಾಕೆಂದ್ರೆ ಇನ್ಫಾರ್ಮೇಶನ್ ರಿಚ್ ಕ್ಲಾಸ್ ರೂಮ್ ಲೆಕ್ಚರ್ ಅಂತಂತಂದ್ರೆ ಬಹಳ ಅದ್ಭುತವಾದಂತಹ ಮಾಹಿತಿ ಇರೋ ಒಂದು ಕ್ಲಾಸ್ ರೂಮ್ ಅಂತ ಅನ್ನೋದಾದ್ರೆ ಅದು ಇದರ ಫ್ಯಾಕ್ಚುಯಲ್ ಆಗಿರ್ಬೇಕು, ಇಲ್ಲ ಸೆಕ್ಟರಲ್ ಆಗಿರ್ಬೇಕು. ಸೆಕ್ಟರಲ್ಲೂ ಒಂದು ಟೈಪಲ್ಲಿ ನೆಗೆಟಿವ್ ಶೇಡ್ ಇರೋ ಆಪ್ಷನ್ನೇ ಫ್ರೆಂಡ್ಸ್. ಯಾಕೆ ಇಲ್ಲಿ ಅಂತಂತಂದ್ರೆ ಸೆಕ್ಟರಲ್ ಅಂದ್ರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಬಿಡುತ್ತೆ ಅವತ್ತಿನ ಕ್ಲಾಸು ಅಂತಂದ್ಬಿಟ್ಟು. ನೋ, ಫ್ಯಾಕ್ಚುಯಲ್ ವಸ್ತುನಿಷ್ಠ, ವಾಸ್ತವಿಕವಾಗಿರುತ್ತೆ ಮತ್ತು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ನ ಕ್ರಿಯೇಟ್ ಮಾಡುತ್ತೆ ಅನ್ನೋ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡಬಹುದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಫ್ರೆಂಡ್ಸ್. ಕ್ವಶನ್ ನಂಬರ್ 14 ನೋಡೋಣ. Among the following, identify the continuous type of data. ಇಲ್ಲಿ 4 ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಕಂಟಿನ್ಯೂಸ್ ಟೈಪ್ಸ್ ಆಫ್ ಡಾಟಾ ಅಂತಂತಂದ್ರೆ ಏನು ಹೇಳ್ಬಿಡ್ತೀನಿ. ಕಂಟಿನ್ಯೂಸ್ ಟೈಪ್ ಆಫ್ ಡಾಟಾ ಅಂತಂತಂದ್ರೆ ಡಾಟಾದಲ್ಲಿ ನಾವು 2 ರೀತಿ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. ಒಂದು ಕ್ವಾಲಿಟೇಟಿವ್ ಡಾಟಾ, ಒಂದು ಕ್ವಾಂಟಿಟೇಟಿವ್ ಡಾಟಾ. ಕ್ವಾಲಿಟೇಟಿವ್ ಡಾಟಾ ಅಂತಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಈಗ ಒಳ್ಳೆಯವನು, ಚೆನ್ನಾಗಿದೆ, ಸುಮಾರಾಗಿದೆ, ಹೀಗೆ ನಾವು ಕ್ವಾಲಿಟಿ ಬೇಸ್ ಮೇಲೆ ಇದು ಮಾಡ್ತೀವಲ್ಲ, ಅದನ್ನ ನಾವು ಕ್ವಾಲಿಟೇಟಿವ್ ಡಾಟಾ. ಕ್ವಾಂಟಿಟೇಟಿವ್ ಡಾಟಾ ಅಂತಂದ್ರೆ ಇನ್ ನಂಬರ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್. 1 2 3 4 5 6 ಹಾಗೆ 45 47 ಹೀಗೆ ಹೇಳ್ತೀವಲ್ಲ, ಅದನ್ನೆಲ್ಲ ನಂಬರ್ ಅಲ್ಲಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಕ್ವಾಂಟಿಟೇಟಿವ್ ಡಾಟಾ. ಇಲ್ಲೇ ಆಪ್ಷನ್ ಏನಲ್ಲಿ ನೋಡಿ, ನಂಬರ್ ಆಫ್ ಲ್ಯಾಂಗ್ವೇಜಸ್ ಎ ಪರ್ಸನ್ ಸ್ಪೀಕ್ಸ್. ಒಬ್ಬ ಪರ್ಸನ್ ಎಷ್ಟು ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಾನೆ, ನಾವು ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಈ ಸ್ಟೇಟ್ಮೆಂಟ್ ಅನ್ನ. 3 2 ಒಂದೇ ಲ್ಯಾಂಗ್ವೇಜ್ ಅನ್ನ ಇದು ಮಾಡ್ತಾನೆ, ಈ ರೀತಿನಲ್ಲಿ ಇನ್ ನಂಬರ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಟೈಪ್ ಆಫ್ ಡಾಟಾ. ಇದನ್ನ ನಾವು ಕ್ವಾಂಟಿಟೇಟಿವ್ ಡಾಟಾ ಅಂತ ಕರಿತೀವಿ. ಸೊ ಈ ಕ್ವಾಂಟಿಟೇಟಿವ್ ಡಾಟಾದಲ್ಲಿ ಮತ್ತೆ 2 ಟೈಪ್ ಇದೆ. ಒಂದು ಡಿಸ್ಕ್ರೀಟ್ ಸೀರೀಸು, ಇನ್ನೊಂದು ಕಂಟಿನ್ಯೂಯಸ್ ಸೀರೀಸ್ ಅಂತ ಹೇಳ್ತೀವಿ. ಡಿಸ್ಕ್ರೀಟ್ ಟೈಪು ಅಥವಾ ಕಂಟಿನ್ಯೂಸ್ ಟೈಪ್ ಅಂತ ಕೂಡ ಹೇಳ್ಬೋದು. ಡಿಸ್ಕ್ರೀಟ್ ಟೈಪ್ ಅಂತಂತಂದ್ರೆ ಹೋಲ್ ನಂಬರ್ಸ್ ಫ್ರೆಂಡ್ಸ್. 5 15 30 47 116 ಹೀಗೆ ಒಂದು ಹೋಲ್ ನಂಬರ್. ಕಂಟಿನ್ಯೂಯಸ್ ಸೀರೀಸ್ ಆಫ್ ಡಾಟಾ ಅಂತಂತಂದ್ರೆ ಫ್ರೆಂಡ್ಸ್ 3.65 7.57 ಹೀಗೆ ಪಾಯಿಂಟ್ಸ್ ಬಂದು ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದನ್ನ ನಾವು ಡೆಸಿಮಲ್ಸ್ ಅಲ್ಲಿ ಬರೋ ಅಂಕೆ ಸಂಖ್ಯೆಗಳನ್ನ ನಾವು ಕಂಟಿನ್ಯೂಯಸ್ ಟೈಪ್ ಆಫ್ ಡಾಟಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ನಿಮ್ಮ ಹೈಟ್ ಅಂತಂತಂದ್ರೆ ನಿಮಗೆ 5.3 ಅಂತ ಹೇಳ್ತೀರಿ, ಅಥವಾ 6.8 ಈಗ ಹೇಳ್ತೀವಲ್ವಾ. ಸೊ ಪಾಯಿಂಟ್ ಬಂದು ಯಾವುದಾದ್ರೂ ಡಾಟಾನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಕಂಟಿನ್ಯೂಸ್ ಟೈಪ್ ಆಫ್ ಡಾಟಾ ಅಂತ ಕರಿತೀವಿ. ಇದ್ರೊಳಗಡೆ ಯಾವುದು ಕಂಟಿನ್ಯೂಸ್ ಟೈಪ್ ಆಫ್ ಡಾಟಾ? ನಂಬರ್ ಆಫ್ ಲ್ಯಾಂಗ್ವೇಜಸ್ ಎ ಪರ್ಸನ್ ಸ್ಪೀಕ್ಸ್. ನೋಡಿ, ಇಲ್ಲಿ ಪರ್ಸನ್ ಸ್ಪೀಕ್ ಅಂತಂದಾಗ ನಾವು 2 3 5 ಅಂತ ಲ್ಯಾಂಗ್ವೇಜ್ ಹೇಳ್ಬೋದು, ಬಿಟ್ರೆ 5.25 ಲ್ಯಾಂಗ್ವೇಜ್ ಮಾತಾಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಬ್ರು ಇದನ್ನ ಹೇಳ್ಬೋದು, ಸರ್ ಅವನಿಗೆ ಸ್ವಲ್ಪ ತೆಲುಗು ಬರುತ್ತೆ ಹಾಗಾಗಿ 5.25 ಲ್ಯಾಂಗ್ವೇಜ್ ಮಾತಾಡ್ತಾನೆ ಅಂತ. ನೋ, ದಟ್ಸ್ ನಾಟ್ ಲೈಕ್ ಸ್ವಲ್ಪ ತೆಲುಗು ಬಂದ್ರೆ ತೆಲುಗು ಬಂತು ಅಂತ ಅಲ್ಲ. ಸೊ ಹಾಗಾಗಿ ಲ್ಯಾಂಗ್ವೇಜ್ 1 2 3 ಹೀಗೆ ಹೋಲ್ ನಂಬರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ಬೋದು ಲ್ಯಾಂಗ್ವೇಜಸ್ ನೋನ್ ಅಂತ ಅಂದಾಗ. ದೆನ್ ಎರಡನೇದು ಬಂದಾಗ ನಂಬರ್ ಆಫ್ ಚಿಲ್ಡ್ರನ್ ಇನ್ ಎ ಹೌಸ್ ಹೋಲ್ಡ್. ಮನೆಯಲ್ಲಿರೋ ಮಕ್ಕಳುಗಳ ಸಂಖ್ಯೆ, ಆಯಾ ಮನೆಯಲ್ಲಿರೋ ಮಕ್ಕಳುಗಳ ಸಂಖ್ಯೆ. ಡೆಫಿನೆಟ್ಲಿ ಇದು ಡಿಸ್ಕ್ರೀಟ್ ಸೀರೀಸ್ ಫ್ರೆಂಡ್ಸ್. ಯಾಕೆಂತಂದ್ರೆ 2.5 ಮಕ್ಕಳು, 3.5 ಮಕ್ಕಳು, 4.25 ಮಕ್ಕಳಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಹೋಲ್ ನಂಬರೇ ಆಗಿರುತ್ತೆ. ಸಿ ಪಾಪ್ಯುಲೇಷನ್ ಆಫ್ ಸಿಟೀಸ್. ಇಲ್ಲೂ ಫ್ರೆಂಡ್ಸ್ ಪಾಪ್ಯುಲೇಷನ್ ಅನ್ನು ಕೂಡ ಹೋಲ್ ನಂಬರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ಬೋದು. 5.5 ಲಕ್ಷ, 3,70,000 ಹೀಗೆ.
ವೆರಸ್ 3,70,000 ಮುಕ್ಕಾಲು ಜನ ಇದ್ದಾರೆ, 3,70,000.5 ಮೆಂಬರ್ಸ್ ಇದ್ದಾರೆ ಅಂತ ಹೇಳಕ್ ಬರೋದಿಲ್ಲ. ವೆಯ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಫ್ರೆಂಡ್ಸ್, ಈ ಸ್ಟೇಟ್ಮೆಂಟ್ ಅನ್ನ ನೋಡಿ, ವೆಯ್ಟ್ ನ ಹೇಳ್ಬೋದು 30 kg 500 ಗ್ರಾಮ್, 38 kg 750 ಗ್ರಾಮ್, ಹೀಗೆ ಹೇಳ್ಬೋದು. 32.50 ಹೀಗೆ ಹೇಳ್ಬೋದು. ಸೊ ಹಾಗಾಗಿ ಡಿ is the correct answer for this question. I'm explaining a little more for this question. Hope to make clear understanding about these questions while you are facing next problems in your upcoming papers. So ವಿಷಯಗಳನ್ನ ಗಹನವಾಗಿ ತಿಳ್ಕೊಂಡ್ರೆ like this any questions comes you can answer easily. So option D is the answer for this question. Only weight of the students can be a continuous type of data when compared to other three. Question number 41 ಅನ್ನು ನೋಡೋಣ ಫ್ರೆಂಡ್ಸ್. Ali buys a glass, a pencil box and a cup and pays ₹21. Ali ಅನ್ನೋ ಒಬ್ಬ ಹುಡುಗ ಒಂದು ಗ್ಲಾಸ್ ಅನ್ನು, ಒಂದು ಪೆನ್ಸಿಲ್ ಬಾಕ್ಸ್ ಅನ್ನು, ಒಂದು ಕಪ್ ಅನ್ನು ಕೊಂಡ್ಕೊಂಡಿದ್ದಾನೆ, ₹21 ಕೊಟ್ಟಿದ್ದಾನೆ. Rakesh buys a cup, 2 pencil boxes and a glass and pays ₹28 to the shopkeeper. ರಾಕೇಶ್ ಅನ್ನು ಇನ್ನೊಬ್ಬ ಹುಡುಗ ಒಂದು ಕಪ್ ಅನ್ನ, 2 ಪೆನ್ಸಿಲ್ ಬಾಕ್ಸ್ ಅನ್ನ, ಒಂದು ಗ್ಲಾಸ್ ಅನ್ನ ಕೊಂಡ್ಕೊಂಡಿದ್ದಾನೆ, ₹28 ಕೊಟ್ಟಿದ್ದಾನೆ. ಪ್ರೀತಿ ಬೈಸ್ 2 glasses, a cup and 2 pencil boxes and pays $35 to the shopkeeper. ಪ್ರೀತಿ ಅನ್ನೋ ಹುಡುಗಿ 2 ಗ್ಲಾಸಸ್ ಅನ್ನು, ಒಂದು ಕಪ್ ಅನ್ನ ಮತ್ತೆ 2 ಪೆನ್ಸಿಲ್ ಬಾಕ್ಸ್ ಅನ್ನ, 2 ಪೆನ್ಸಿಲ್ ಬಾಕ್ಸ್ ಅನ್ನ ಕೊಂಡ್ಕೊಂಡಿದ್ದಾಳೆ, ₹35 ಕೊಟ್ಟಿದ್ದಾಳೆ. ಹಾಗಾದ್ರೆ ಕಾಸ್ಟ್ ಆಫ್ ದ 10 ಕಪ್ಸ್ ವಿಲ್ ಬಿ, ಹಾಗಾದ್ರೆ 10 ಕಪ್ಸ್ ನ ಕಾಸ್ಟ್ ಎಷ್ಟಾಗುತ್ತೆ? ಇದು ಫ್ರೆಂಡ್ಸ್, ಇದನ್ನ ನಾವು ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ನೋಡೋಣ. ಮೇಲ್ನೋಟಕ್ಕೆ ಆನ್ಸರ್ ಸಿಕ್ಕಿದ್ರೆ ವಿಲ್ ಗೋ ದೇರ್, ಆರ್ ಎಲ್ಸ್ ಸೈಮಲ್ಟೇನಿಯಸ್ ಈಕ್ವೇಶನ್ ಸಿಂಪ್ಲಿಫಿಕೇಶನ್ ಮೆಥಡ್ ಅಲ್ಲಿ ಆನ್ಸರ್ ನ ಪಡ್ಕೋಬೇಕಾಗತ್ತೆ. ನೋಡೋಣ. ನಾನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದೀಸ್ ಸ್ಟೇಟ್ಮೆಂಟ್ಸ್ ಇನ್ ಎ ಮ್ಯಾಥಮೆಟಿಕಲ್ ಫಾರ್ಮ್. ನೋಡಿ ಫ್ರೆಂಡ್ಸ್, ಎ ಗ್ಲಾಸ್ ಎಕ್ಸ್ ಅಂತ ಕರ್ಕೊಳ್ಳೋಣ, ಎ ಪೆನ್ಸಿಲ್ ಬಾಕ್ಸ್ ಅನ್ನ ವೈ ಅಂತ ಕರ್ಕೊಳ್ಳೋಣ, ಕಪ್ ಅನ್ನ ಝಡ್ ಅಂತ ಕರ್ಕೊಳ್ಳೋಣ. ಫಸ್ಟ್ ಆಲಿ 1 ಗ್ಲಾಸ್, 1 ಪೆನ್ಸಿಲ್ ಬಾಕ್ಸ್, 1 ಕಪ್ ಅನ್ನ ಕೊಂಡ್ಕೊಂತಾ ಇರೋದ್ರಿಂದ ನಾನು 1x plus 1y plus 1z is equal to 21. ಎಕ್ಸ್ ಇಂದಗಡೆ ಒಂದು ಏನು ಬರ್ದಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ. 1x 1y 1z is equal to 21. ನೆಕ್ಸ್ಟ್ ರಾಕೇಶಿಗೆ ಬರೋಣ. ನಾನು ಇಲ್ಲಿ ಎಕ್ಸ್ ಅನ್ನೋದನ್ನ ಗ್ಲಾಸ್ ಅಂತ ಕರೆದಿದ್ದೀನಿ ಅಂತ ಅಂದ್ಮೇಲೆ ಫ್ರೆಂಡ್ಸ್, ಎಕ್ಸ್ ಅನ್ನೋದು ಗ್ಲಾಸ್, ವೈ ಅನ್ನೋದು ಪೆನ್ಸಿಲ್ ಬಾಕ್ಸ್, ಝಡ್ ಅನ್ನೋದು ಕಪ್, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ, ರಾಕೇಶ್ ಬೈಸ್ ಎ ಕಪ್, ಒಂದು ಕಪ್ಪನ್ನ ತಗೊಂತಾ ಇದ್ದೇನೆ, ಹಾಗಾಗಿ 1z ಅಂತ ಬರ್ದಿದ್ದೀನಿ. ಇಲ್ಲಿ 2 ಪೆನ್ಸಿಲ್ ಬಾಕ್ಸ್ 2y ಅಂತ ಬರ್ದಿದ್ದೀನಿ. ಎ ಗ್ಲಾಸ್ ಎಕ್ಸ್ ಅಂತ ಬರ್ದಿದ್ದೀನಿ. ನೋಡಿ, ಇಲ್ಲಿ ಗ್ಲಾಸ್ ಅನ್ನ ನಂತರದಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ರಾಕೇಶ್ ನೋಡೋಣ. ರಾಕೇಶ್ ಬೈಸ್ ಎ ಕಪ್, ಕಪ್ಗೆ ನಾವು ಇಲ್ಲಿ ಕಪ್ ಲಾಸ್ಟ್ ಅಲ್ಲಿ ಬಂದಿದ್ರಿಂದ ಅಲಿನಲ್ಲಿ ಕಪ್ಗೆ ಝಡ್ ಅಂತ ಕರೆದಿದ್ದೀವಿ. ಸೊ ಹಾಗಾಗಿ 1 ಕಪ್ 1z, 2 pencil boxes 2y, a glass 1x. ಫ್ರೆಂಡ್ಸ್, ಇಲ್ಲಿ ನಾವು ಗ್ಲಾಸ್ ನಂತರದಲ್ಲಿ ಬಂದಿದೆ ರಾಕೇಶ್ ಸ್ಟೇಟ್ಮೆಂಟ್ಸ್ ಅಲ್ಲಿ. ಬಹಳ ಕೇರ್ಫುಲ್ ಆಗಿ ಇಕ್ವೇಶನ್ ಅನ್ನ ಮಾಡ್ಕೋಬೇಕು ನೀವು. ಇದನ್ನ ಹಾಗೆ ಸುಮ್ಮನೆ ಕಪ್ನೇ ನೀವು ಎಕ್ಸ್ ಅನ್ಕೊಂಡ್ಬಿಟ್ರೆ ಆನ್ಸರ್ ರಾಂಗ್ ಆಗ್ಬಿಡುತ್ತೆ. ಹಾಗಾಗಿ ಪ್ರೀತಿ ಬೈಸ್ 2 glasses, 2 glasses ಅಂತಂದ್ರೆ ಅಫ್ಕೋರ್ಸ್ ಗ್ಲಾಸ್ ಫಸ್ಟ್ ಬಂದಿದೆ 2x and a cup 1z and 2 pencil boxes 2y and pays ₹35. ಅದನ್ನ ನಾನು equals 35 equals 28 equals 21 whatever they paid, I have mentioned the same. ನನಗಿಲ್ಲಿ ಈಕ್ವೇಶನ್ ಅನ್ನ ನೋಡ್ತಿದ್ದಂಗೆನೆ ಐ ಕ್ಯಾನ್ ಗೆಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೌ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿಗಿಂತ ಇಲ್ಲಿ ಏನ್ ಜಾಸ್ತಿ ತಗೊಂಡಿದ್ದಾನೆ ಅಂತಂದ್ರೆ ಒಂದೇ ಒಂದು ಪೆನ್ಸಿಲ್ ಬಾಕ್ಸ್ ಎಕ್ಸ್ಟ್ರಾ ತಗೊಂಡಿದ್ದಾನೆ. ಪೆನ್ಸಿಲ್ ಬಾಕ್ಸ್ ಎಕ್ಸ್ಟ್ರಾ ತಗೊಂಡಿದ್ದಾನೆ ಅಂತಂತಂದ್ರೆ ಎಷ್ಟು ದುಡ್ಡು ಜಾಸ್ತಿ ಆಗಿದೆ ಅನ್ನೋದನ್ನ ನೋಡಿ. ₹7 ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ 1 ಪೆನ್ಸಿಲ್ ಬಾಕ್ಸ್ ಬೆಲೆ ₹7 ಅನ್ನೋ ಆಯ್ತು. ಫ್ರೆಂಡ್ಸ್, ಆಲಿಗಿಂತ ರಾಕೇಶು ಹೆಚ್ಚಿಗೆ ಕೊಂಡ್ಕೊಂಡಿರೋದು ಓನ್ಲಿ 1 ಪೆನ್ಸಿಲ್ ಬಾಕ್ಸ್, ಹೆಚ್ಚಿಗೆ ಪೇ ಮಾಡ್ತಾ ಇರೋದು ₹7 ಎಕ್ಸ್ಟ್ರಾ. ಹಾಗಾದ್ರೆ 1 ಪೆನ್ಸಿಲ್ ಬಾಕ್ಸ್ ನ ಬೆಲೆ ₹7 ಆಯ್ತಂತ ಫ್ರೆಂಡ್ಸ್.
ನೆಕ್ಸ್ಟ್ ಈ ಈಕ್ವೇಶನ್ಗಿಂತ ಈ ಈಕ್ವೇಶನ್ ಕಂಪೇರ್ ಮಾಡಿದ್ರೆ ನಮಗೆ ಇಲ್ಲಿ ಪ್ರೀತಿ ರಾಕೇಶ್ಗಿಂತ ಹೆಚ್ಚಿಗೆ ಏನು ಕೊಂಡ್ಕೊಂತ ಇದ್ದಾಳೆ ಅಂತಂತಂದ್ರೆ ಸೇಮ್ ಅಮೌಂಟ್ ಆಫ್ ಪೆನ್ಸಿಲ್ ಬಾಕ್ಸ್, ಸೇಮ್ ಅಮೌಂಟ್ ಆಫ್ ಕಪ್ಸ್, ಬಟ್ ಗ್ಲಾಸ್ ಮಾತ್ರ ಒಂದು ಎಕ್ಸ್ಟ್ರಾ ಕೊಂಡ್ಕೊಂಡಿದ್ದಾಳೆ. ಎಕ್ಸ್ಟ್ರಾಗಿ ಎಷ್ಟು ಕೊಟ್ಟಿದ್ದಾಳೆ ಅಂತಂತಂದ್ರೆ 28ರಿಂದ 35 ರೂಪಾಯಿಗೆ ಇನ್ಕ್ರೀಸ್ ಆಗಿದೆ ಅಂದರೆ ಎಗೈನ್ 7 ರೂಪೀಸ್. ಹಾಗಾದರೆ ಇಲ್ಲಿ ಗ್ಲಾಸು 7 ರೂಪೀಸ್, ಪೆನ್ಸಿಲ್ ಬಾಕ್ಸ್ ಕೂಡ 7 ರೂಪೀಸ್ ಅನ್ನೋದಾಯ್ತು. ಎಕ್ಸ್ ಮತ್ತು ವೈ ಬೆಲೆ ನಮಗೆ ಸಿಕ್ಬಿಟ್ರೆ ಝಡ್ನ ಕಂಡುಹಿಡಿಯೋದು ನಮಗೆ ತೀರಾ ಕಷ್ಟ ಅಲ್ಲ ಫ್ರೆಂಡ್ಸ್. ಹಾಗಾಗಿ ಸೊ ಇಲ್ಲಿ ಎಕ್ಸ್ಗೆ 7 ಅಪ್ಲೈ ಮಾಡಿ, ವೈಗೆ 7 ಅಪ್ಲೈ ಮಾಡಿದರೆ ಈ ಕಡೆ ಕಳಿಸಿದ್ರೆ 21 - 14 ಆಗುತ್ತೆ. ಸೊ ಝಡ್ ಇಸ್ ಈಕ್ವಲ್ ಟು 7. ಎ ಕಪ್ ಕಾಸ್ಟ್ಸ್ ₹7. ಸೊ ಹಾಗಾಗಿ 10 ಕಪ್ಸ್ ಬೆಲೆ ಕೇಳಿರೋದ್ರಿಂದ 7 × 10 ಮಾಡಿದ್ರೆ ನಮಗೆ 70 ರೂಪೀಸ್ ಆಗುತ್ತೆ ಫ್ರೆಂಡ್ಸ್. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ₹70 ವಿಲ್ ಬಿ ದ ಕಾಸ್ಟ್ ಆಫ್ 10 ಕಪ್ಸ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 42. Out of 4 cities given below, 3 are alike in some manner, while the fourth one is different. Identify the odd one. ಗುಂಪಿಗೆ ಸೇರದ ಪದವನ್ನು ತೆಗಿದಿರಿ ಅಂತ ಅಂದ್ಬಿಟ್ಟು ಇಲ್ಲಿ ಲಖನೌ, ರಿಷಿಕೇಶ್, ಅಲಹಾಬಾದ್, ಪಾಟ್ನಾ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ಲಖನೌ ಗುಂಪಿಗೆ ಸೇರದ ಪದವಾಗುತ್ತೆ. ಯಾಕೆ ಅಂತಂತಂದ್ರೆ ರಿಷಿಕೇಶ್, ಅಲಹಾಬಾದ್, ಪಾಟ್ನಾ 3 ಸಿಟಿಗಳು ಗಂಗಾ ನದಿ ತೀರದಲ್ಲಿ ಸಿಗ್ತವೆ. ಲಖನೌ ಅನ್ನೋದು ಗೋಮತಿ ನದಿ ತೀರದಲ್ಲಿ ಬರುತ್ತೆ. ಆಪ್ಷನ್ ಎ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಫ್ರೆಂಡ್ಸ್, ಕ್ವಶನ್ ನಂಬರ್ 43 ನೋಡೋಣ. ಗಿವನ್ ಬಿಲೋ ಆರ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೀಸನಿಂಗ್. ಸೆಲೆಕ್ಟ್ ದ ಕೋಡ್ ದಟ್ ಸ್ಟೇಟ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಇಸ್ ನಾಟ್ ಆಫ್ ಡಿಡಕ್ಟಿವ್ ರೀಸನಿಂಗ್. ಈ ಕೆಳಗಿನ ಯಾವ ಸ್ಟೇಟ್ಮೆಂಟು ಡಿಡಕ್ಟಿವ್ ರೀಸನ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತದನ್ನ ಹೇಳಿ ಅಂತ ಹೇಳಿದ್ದಾರೆ. ಸೊ 4 ಆಪ್ಷನ್ಸ್ ಆರ್ ಗಿವನ್ ಆಸ್ ಯೂಶುವಲ್. The conclusion must be based on observation and experiment. The conclusion should be supported by premise or premises. The conclusion must follow from premise or premises necessarily. The argument may be valid or invalid. Friends, ಇಲ್ಲಿ ಇಂಡಕ್ಟಿವ್ ರೀಸನಿಂಗ್ ಮತ್ತು ಡಿಡಕ್ಟಿವ್ ರೀಸನಿಂಗ್ ಅಂತ 2 ರೀತಿ ಇದೆ. ಇಂಡಕ್ಟಿವ್ ರೀಸನಿಂಗ್ ಅಂತಂತಂದ್ರೆ ಸಣ್ಣ ಸ್ಟೇಟ್ಮೆಂಟ್ಗಳನ್ನೇ ಆಧಾರವಾಗಿ ಇಟ್ಕೊಂಡು ಥಿಯರಿ ರಚನೆ ಮಾಡೋದು. ಡಿಡಕ್ಟಿವ್ ರೀಸನಿಂಗ್ ಅಂದರೆ ಥಿಯರಿಯಿಂದ ಕಂಡೆನ್ಸ್ ಮಾಡ್ಕೊಂಡು ಬಂದು ಸಣ್ಣ ಸ್ಟೇಟ್ಮೆಂಟು ವ್ಯಾಲಿಡ್ ಅಂತ ಟ್ರೀಟ್ ಮಾಡೋದು. ಇಲ್ಲಿ ಯಾವುದೇ ಎಕ್ಸ್ಪೆರಿಮೆಂಟು ಮತ್ತು ಅಬ್ಸರ್ವೇಷನ್ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ರೀಸನಿಂಗಲ್ಲಿ ಪ್ರಮೈಸಸ್ ಆಧಾರದ ಮೇಲೇ ನಾವು ಆರ್ಗ್ಯುಮೆಂಟ್ ಮಾಡ್ಕೊಂಡು ಬಂದು ಕೊನೆಗೆ ಒಂದು ವ್ಯಾಲಿಡ್ ಆರ್ಗ್ಯುಮೆಂಟನ್ನು ಮಾಡೋದೇ ಡಿಡಕ್ಟಿವ್ ರೀಸನಿಂಗು. ಸೊ ಹಾಗಾಗಿ ಆಪ್ಷನ್ ಎ ಆಡ್ ಒನ್ ಇಲ್ಲಿ. ಸೊ ಹಾಗಾಗಿ ವಿಚ್ ಇಸ್ ನಾಟ್ ಡಿಡಕ್ಟಿವ್ ರೀಸನಿಂಗ್ ಅಂದರೆ ಆಪ್ಷನ್ ಎ. ದ ಕನ್ಕ್ಲೂಷನ್ ಮಸ್ಟ್ ಬಿ ಬೇಸ್ಡ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಇದಾಗೋದಿಲ್ಲ ರೀಸನಿಂಗಲ್ಲಿ. ಸೊ ಹಾಗಾಗಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 44. ದ ಮಿಸ್ಸಿಂಗ್ ಟರ್ಮ್ ಇನ್ ದ ಸೀರೀಸ್ 1, 4, 27, 16 question mark 36, 343 ಈಸ್ ಆಪ್ಷನ್ಸ್ ನೋಡೋಣ ಫ್ರೆಂಡ್ಸ್. 30, 49, 125, 81. ಫ್ರೆಂಡ್ಸ್, ಇಲ್ಲಿ ಸೀರೀಸನ್ನು ಗಮನಿಸಿದ್ರೆ 1, 4, 27, 16 ಕ್ಲೋಸ್ ಆಗಿ ನಾವು ನೋಡಿದಾಗ 1 ಕ್ಯೂಬ್ 2 ಸ್ಕ್ವೇರ್, 3 ಕ್ಯೂಬ್ 4 ಸ್ಕ್ವೇರ್ ಹಾಗೆ ಬರ್ತಾ ಇದೆ ನೋಡಿ. ಸೊ 1 ಕ್ಯೂಬ್ 1 × 1 × 1. ನೆಕ್ಸ್ಟು 2 ಸ್ಕ್ವೇರ್ 2 × 2 4. ನೆಕ್ಸ್ಟು 3 ಕ್ಯೂಬ್ 3 × 3 × 3. 3 3s are 9, 9 3s are 27. ನೆಕ್ಸ್ಟ್ 4 × 4 4 ಸ್ಕ್ವೇರ್ ಇದು. ನೆಕ್ಸ್ಟು ಕ್ವಶನ್ ಮಾರ್ಕ್ ಇರೋದ್ರಿಂದ ನೆಕ್ಸ್ಟ್ ಯಾವ್ದು ಬರಬೇಕು? 5 ಕ್ಯೂಬ್ ಬರಬೇಕು. 5 × 5 × 5. ಸೊ ಹಾಗಾಗಿ 5 × 5 × 5 ಅಂತಂದರೆ 5 5s are 25, 25 5s are 125. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಕ್ವಶನ್ ನಂಬರ್ 45 ನೋಡೋಣ ಫ್ರೆಂಡ್ಸ್. ದ ನೆಕ್ಸ್ಟ್ ಟರ್ಮ್ ಇನ್ ದ ಫಾಲೋಯಿಂಗ್ ಸೀರೀಸ್ YEB, WFD, UHG, SKI will be. 4 ಆಪ್ಷನ್ ಕೊಡ್ತಾರೆ. TLO, QOL, QLO, GOP. ಫ್ರೆಂಡ್ಸ್, ಈ ಆಲ್ಫಾಬೆಟಿಕ್ಸ್ ಬೇಸ್ಡ್ ಕ್ವಶನ್ಸ್ ಏನಿರುತ್ತೆ ಲಾಜಿಕಲ್ ರೀಸನಿಂಗು ಅವೆಲ್ಲ ತುಂಬ ಈಸಿ. ನೀವು ಒಂದು ಟೇಬಲ್ ಹಾಕೊಂಬಿಡಿ, ABCD ಆಲ್ಫಾಬೆಟ್ಸ್, ಕಂಪ್ಲೀಟ್ ಆಲ್ಫಾಬೆಟ್ಸ್ ಟೇಬಲ್ಲು ತುಂಬ ಈಸಿ ಆಗಿರುತ್ತೆ. ನಾವೀಗ ಆನ್ಸರ್ ಚೆಕ್ ಮಾಡೋಣ ಫ್ರೆಂಡ್ಸ್. YWU
ಎಸ್ ಫಸ್ಟ್ ಲೆಟರ್ಸನ್ನು ನೋಡ್ತಾ ಹೋಗೋಣ. ವೈ, ನೆಕ್ಸ್ಟು -2 -2 -2 ಬರ್ತಾ ಇದೆ. ಸೊ ಹಾಗಾಗಿ ವೈ ಡಬ್ಲ್ಯೂ ಯು ಎಸ್, ಎಸ್ ಇಂದ -2 ಅಂತಂತಂದರೆ ಕ್ಯೂ 17 19 -2 ಕ್ಯೂ ಇಸ್ ದ ಫಸ್ಟ್ ಲೆಟರ್. ಕ್ಯೂ ಎಷ್ಟು ಆಪ್ಷನಲ್ಲಿದೆ ಅಂತ ನೋಡ್ಕೊಂಬಿಡೋಣ. ಒಂದೇ ಆಪ್ಷನಲ್ಲಿದ್ದರೆ ಅದನ್ನೇ ಬ್ಲೈಂಡಾಗಿ ಸೆಲೆಕ್ಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೋದು. ಬಟ್ ಇಲ್ಲಿ ಕ್ಯೂ 2 ಆಪ್ಷನ್ ಇದೆ. ಇಲ್ಲಿ ಎ ಆ್ಯಂಡ್ ಡಿ ರೂಲ್ ಔಟ್ ಆಯಿತು, ಬಿ ಆ್ಯಂಡ್ ಸಿ ಮಧ್ಯೆ ಡಿಸೈಡ್ ಮಾಡಬೇಕಾಗಿದೆ ನಾವು. ನೆಕ್ಸ್ಟ್ ಲೆಟರ್ನ ಚೆಕ್ ಮಾಡೋಣ. ಇ ಎಫ್ ಎಚ್ ಕೆ ನೋಡಿ, ಒಂದೇ ಲೆಟರ್ಗೆ ಡಿಸೈಡ್ ಮಾಡಿಬಿಡಿ ದಯವಿಟ್ಟು. ಇ ಎಫ್ +1, ಎಫ್ ಇಂದ ಎಚ್ +2, ಎಚ್ ಇಂದ ಕೆ +3 ಆಗ್ತಾ ಇದೆ, ಎಚ್ ಇಂದ ಕೆ. ಸೊ ಹಾಗಾಗಿ ನೆಕ್ಸ್ಟ್ ಲೆಟರು +4 ಆಗಬೇಕು. ಕೆ ಇಂದ 4 +4 11 +4 15. So O will be the next letter. So O is in only one option, that is B. B is the solution for this question. Even if you want to get final confirmation, you can go for next letter B. B ಆದ್ಮೇಲೆ D, B +2 D, D ಆದ್ಮೇಲೆ G, D ಇಂದ +3 ಬಂದ್ಬಿಟ್ಟು ಜಿ ಆಗ್ತಾ ಇದೆ. ನೆಕ್ಸ್ಟ್ ಜಿ ಇಂದ ಐ +2 ಆಗ್ತಾ ಇದೆ. ಅಗೇನ್ +2 +3 +2 +3 ಆಗ್ತಾ ಇದೆ. ಸೊ ಹಾಗಾಗಿ ನಾವೀಗ ನೆಕ್ಸ್ಟ್ 3 ಲೆಟರ್ ಅಂತಂತಂದ್ರೆ 9 +3 12 ಎಲ್. ಸೊ QOL is the right answer. Option B is the right answer, friends. Question number 46 na nodona. If A is coded as C and M as I, N as P, S as O, I as A, P as N, E has M, O has E, and C has S, then the code of companies will be. Friends, ಇದು ತುಂಬ ಈಸಿ. ಜಸ್ಟ್ ಟ್ರೇಸ್ ಮಾಡ್ಕೊಂಡು ಹೋಗೋದಷ್ಟೇ ಯಾವ ಲೆಟ್ರಿಗೆ ಯಾವ ಲೆಟರ್ನ ಸಬ್ಸ್ಟಿಟ್ಯೂಟ್ ಆಗಿ ಹೇಳಿದ್ದಾರೆ ಅಂತಂದ್ಬಿಟ್ಟು. ನೋಡಿ, ಸಿ ಆಸ್ ಎಸ್, ಇಲ್ಲಿ ಸಿಗೆ ಎಸ್ ಹೇಳಿದ್ದಾರೆ. ಹಾಗಾಗಿ ಕಂಪನೀಸಲ್ಲಿ ಸಿ ಫಸ್ಟ್ ಲೆಟರ್ ಇರೋದ್ರಿಂದ ಎಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಓ ಹ್ಯಾಸ್ ಅಂತ ಎಲ್ಲಿ ಹೇಳಿದ್ದಾರೆ ನೋಡಿ, ಓಗೆ ಇ ಹೇಳಿದ್ದಾರೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೊಂಡ್ಬಿಟ್ರೆ ಜಸ್ಟ್ ವಿದಿನ್ 1 minute ಯು ಕ್ಯಾನ್ ಗೆಟ್ ದ ಆನ್ಸರ್ ಫಾರ್ ದೀಸ್ ಟೈಪ್ ಆಫ್ ಕ್ವಶನ್. ನೋಡಿ, ಇಲ್ಲೂ ಅಷ್ಟೇ ಸಿಗೆ ಎಸ್ ಸಬ್ಸ್ಟಿಟ್ಯೂಟ್ ಹೇಳಿದ್ದಾರೆ. ಈ ಟೇಬಲ್ ಏನು ಬೇಕಾಗಿಲ್ಲ, ನಾನು ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ಗೆ ಹಾಕಿದ್ದೀನಿ. ಸಿಗೆ ಎಸ್ ಹೇಳಿದ್ದಾರೆ, ಓಗೆ ಇ ಹೇಳಿದ್ದಾರೆ. ನಮಗೆ ಎಸ್ ಇ ಅಂತ ಬರ್ತಾ ಇರೋದು ಇದೊಂದೇ ಆಪ್ಷನಲ್ಲಿ, ಮುಂದಕ್ಕೆ ಹುಡುಕೋ ಅವಶ್ಯಕತೆನೇ ಇಲ್ಲ. ಯು ಕ್ಯಾನ್ ಡಿಸೈಡ್ ಹಿಯರ್ ಇಟ್ ಸೆಲ್ಫ್. ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಫ್ರೆಂಡ್ಸ್, ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 47. ಗಿವನ್ ಬಿಲೋ ಆರ್ 2 premises A and B. From those 2 premises, 4 conclusions 1, 2, 3, 4 are drawn. Select the code that state the conclusion validly drawn from the premises, taking singly or jointly. ಈ ವರ್ಡ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. Untouchability is a curse. All art pans are untouchable. Conclusion: all art pans are curse. All curses are untouchability. Some untouchable things are art pans. Some curses are untouchability. ಫ್ರೆಂಡ್ಸ್, ಇದಕ್ಕೆ ನಾವು ವೆನ್ ಡಯಾಗ್ರಾಮ್ನ ಯೂಸ್ ಮಾಡಬೇಕು. ಮೊದಲು ನೋಡಿ, ಇಲ್ಲಿ ಅನ್ಟಚಬಿಲಿಟಿ ಇಸ್ ಎ ಕರ್ಸ್. ಒನ್ ಕರ್ಸ್ಗೆ ನಾನು ಹೋಲ್ ಇದನ್ನು ಹೇಳಿದ್ದೀನಿ. ಆಲ್ ಆರ್ಟ್ ಪಾನ್ಸ್ ಆರ್ ಅನ್ಟಚಬಲ್ ಅಂತ ಹೇಳಿದರು. ಸೊ ಹಾಗಾಗಿ ಅನ್ಟಚಬಿಲಿಟಿ ಇಸ್ ಎ ಕರ್ಸ್. ಈ ಕರ್ಸ್ ಒಳಗಡೆ ಅನ್ಟಚಬಿಲಿಟಿ 1 ಕೂಡ. ಕರ್ಸ್ ಒಳಗಡೆ ಅನ್ಟಚಬಲ್ 1. ಆ ಅನ್ಟಚಬಲ್ ಒಳಗಡೆ ಆರ್ಟ್ ಪಾನ್ಸ್, ಆಲ್ ಆರ್ಟ್ ಪಾನ್ಸ್ ಆರ್ ಅನ್ಟಚಬಲ್ ಅಂತ ಹೇಳಿದಿರೋದ್ರಿಂದ ಎಲ್ಲ ಆರ್ಟ್ ಪಾನ್ಸು ಅನ್ಟಚಬಲ್ ಆಗಿರೋದ್ರಿಂದ ಆರ್ಟ್ ಪಾನ್ಸ್ ಒಳಗಡೆ ನಾನು ಮತ್ತೊಂದು ಡಯಾಗ್ರಾಮ್ನ ಹಾಕಿದ್ದೀನಿ. ಸೊ ಈಗ ನೋಡೋಣ. ಆಲ್ ಆರ್ಟ್ ಪಾನ್ಸ್ ಆರ್ ಕರ್ಸ್. ಸ್ಟೇಟ್ಮೆಂಟ್ 1 ಕನ್ಕ್ಲೂಷನ್ ಕರೆಕ್ಟ್ ಆಗಿದೆ. ಸಮ್ ಅನ್ಟಚಬಲ್ ಥಿಂಗ್ಸ್ ಆರ್ ಆರ್ಟ್ ಪಾನ್ಸ್. ಸಮ್ ಅನ್ಟಚಬಲ್ ಥಿಂಗ್ಸ್ ಆರ್ ಆರ್ಟ್ ಪಾನ್ಸ್, ಇದು ಕೂಡ ಕರೆಕ್ಟ್ ಆಗಿದೆ. ಸಮ್ ಆಫ್ ದಿ ಅನ್ಟಚಬಲ್ ಥಿಂಗ್ಸ್ ಆರ್ ಆರ್ಟ್ ಪಾನ್ಸ್. ಆಲ್ ಕರ್ಸಸ್ ಆರ್ ಅನ್ಟಚಬಲ್. ನೋಡಿ, ಇದು ಸರಿ ಇಲ್ಲ. ಆಲ್ ಕರ್ಸಸ್ಸು ಅನ್ಟಚಬಲ್ ಇಲ್ಲ. ಒಂದು ಸ್ವಲ್ಪ ಅನ್ಟಚಬಲ್ ಥಿಂಗ್ಸು ಕರ್ಸ್ ಅಷ್ಟೇ, ಎಲ್ಲ ಕರ್ಸು ಅನ್ಟಚಬಲ್ ಆಗೋದಿಲ್ಲ. ದೆನ್ ಸಮ್ ಕರ್ಸಸ್ ಆರ್ ಅನ್ಟಚಬಲ್. ಸೊ ಹಾಗಾಗಿ 1 and 2 ಆರ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್.
1 and 2 are right. That is 1 and 2 is there in the option A. Option A is the right answer for this question, friends. Question next nodona. Question number 48 nodona, friends. If the statement none but the brave wins the race is false, which of the following statement can be claimed to be true? Select the correct code. All brave persons win the race. Some persons who win the race are not brave. Some persons who win the race are brave. No person who wins the race is brave. ಫ್ರೆಂಡ್ಸ್, ಇಲ್ಲಿ ಈಸಿಯಾಗಿ ಹೇಳ್ಬಿಡ್ಬೋದು, ನನ್ ಬಟ್ ದ ಬ್ರೇವ್ ವಿನ್ಸ್ ದ ರೇಸ್ ಅಂತ ಅಂದರೆ ಧೈರ್ಯಶಾಲಿ ಮಾತ್ರ ಓಟವನ್ನು ಗೆಲ್ತಾನೆ ಅನ್ನೋದು ತಪ್ಪಾದರೆ ಎಲ್ಲ ಧೈರ್ಯಶಾಲಿಗಳು ಓಟವನ್ನು ಗೆಲ್ತಾರೆ ಅನ್ನೋದನ್ನು ನಾವು ಸರಿಪಡಿಸಿ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಫ್ರೆಂಡ್ಸ್. ಕ್ವಶನ್ ನಂಬರ್ 49 ಅನ್ನು ನೋಡೋಣ, ಫ್ರೆಂಡ್ಸ್. If two standard from categorical proposition with the same subject and predicate are related in such a manner that if one is undetermined, the other must be undetermined, what is their relation? Friends, ಇದು normally contradictory is the right answer for this question. Why? Because ಯಾವ ಎರಡು categorical proposition ಅಲ್ಲಿ ಒಂದು ಸಿಕ್ಕಿಲ್ಲ ಅಂತಂತಂದ್ರೆ ಇನ್ನೊಂದು ಸಿಗೋದಿಲ್ಲ ಅಂತಂತಂದ್ರೆ ನಾವು ಅಂಥ ವರ್ಡ್ಗಳನ್ನು ನಾವು ಕಾಂಟ್ರಾಡಿಕ್ಟರಿ ಅಂತ ಕರೆದ್ಬಿಡ್ತೀವಿ. ಫ್ರೆಂಡ್ಸ್, ಕ್ವಶನ್ ನಂಬರ್ 15 ನೋಡೋಣ. ಮೆನ್ ಅಂಡ್ ವುಮೆನ್ ಮೇ ಹ್ಯಾವ್ ಡಿಫರೆಂಟ್ ರೀಪ್ರೊಡಕ್ಟಿವ್ ಸ್ಟ್ರಾಟಜೀಸ್ ಬಟ್ ನೀದರ್ ಕ್ಯಾನ್ ಬಿ ಕನ್ಸಿಡರ್ಡ್ ಇನ್ಫೀರಿಯರ್ ಆರ್ ಸುಪೀರಿಯರ್ ಟು ದ ಅದರ್. ಎನಿ ಮೋರ್ ದ್ಯಾನ್ ಎ ಬರ್ಡ್ಸ್ ವಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಸುಪೀರಿಯರ್ ಆರ್ ಇನ್ಫೀರಿಯರ್ ಟು ಎ ಫಿಶಸ್ ಫಿನ್ಸ್. ವಾಟ್ ಟೈಪ್ ಆಫ್ ಆರ್ಗ್ಯುಮೆಂಟ್ ಇಟ್ ಈಸ್? ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂತಂದ್ರೆ ಗಂಡಸು ಮತ್ತು ಹೆಂಗಸು ಅಥವಾ ಗಂಡು ಮತ್ತು ಹೆಣ್ಣು ಡಿಫ್ರೆಂಟ್ ರೀಪ್ರೊಡಕ್ಟಿವ್ ಸ್ಟ್ರಾಟಜೀಸ್ ಇದ್ರೂ ಕೂಡ ಇಬ್ಬರಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಹೇಗೆ ಪಕ್ಷಿಯ ರೆಕ್ಕೆಗಳು ಮೀನಿನ ರೆಕ್ಕೆಗಳಿಗಿಂತ ಬಲಶಾಲಿ ಅಲ್ವೋ ಹಾಗೆ. ಅಂದರೆ ಪಕ್ಷಿಯ ರೆಕ್ಕೆ ಮಾಡೋ ಕೆಲಸನೇ ಬೇರೆ, ಮೀನಿನ ರೆಕ್ಕೆ ಮಾಡೋ ಕೆಲಸನೇ ಬೇರೆ. ದೊಡ್ಡವಿದಾವೆ ಅಂತ ಅಂದ್ಬಿಟ್ಟು ಪಕ್ಷಿಯ ರೆಕ್ಕೆ ಬಹಳ ದೊಡ್ಡವು ಶಕ್ತಿಶಾಲಿ ಅಂತ ಅನ್ನೋಂಗಿಲ್ಲ. ಪಕ್ಷಿನ ನೀರೊಳಗೆ ಬಿಟ್ಟರೆ ಈಜೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಫಿಶಸ್ ಫಿನ್ಸ್ ಅದರದೇ ಆದಂಥ ರೀತಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಈ ಆರ್ಗ್ಯುಮೆಂಟು ಯಾವ ರೀತಿಗೆ ಬರುತ್ತೆ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಆಪ್ಷನ್ ನೋಡೋಣ. ಬಯಾಲಜಿಕಲ್, ಫಿಸಿಯೋಲಾಜಿಕಲ್, ಅನಾಲಜಿಕಲ್, ಹೈಪೋಥೆಟಿಕಲ್. ಬಯಾಲಜಿಕಲ್ ಅಂತ ಅಂದರೆ ಜೈವಿಕ, ಫಿಸಿಯೋಲಾಜಿಕಲ್ ಅಂತಂತಂದ್ರೆ ಶಾರೀರಿಕ, ಅನಾಲಜಿಕಲ್ ಅಂತಂತಂದ್ರೆ ಹೋಲಿಕೆ ಇರುವಂಥ ಒಂದು ಸ್ಟೇಟ್ಮೆಂಟು, ಹೈಪೋಥೆಟಿಕಲ್ ಅಂತಂತಂದ್ರೆ ಕಾಲ್ಪನಿಕ ಅಂತಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್ ಶರೀರಗಳ ಬಗ್ಗೆ ಮಾತಾಡ್ತಾ ಇದೆ, ರೆಕ್ಕೆ ರೀಪ್ರೊಡಕ್ಟಿವ್ ಸ್ಟ್ರಾಟಜೀಸ್ ಅದು ಮಾತಾಡ್ತಾ ಇದೆ ಅಂತ ನೀವು ಶಾರೀರಿಕ ಅಂತ ಅನ್ನೋ ಆರ್ಗ್ಯುಮೆಂಟ್ಗೆ ಬರ್ಕೊಡ್ದು. ಇಲ್ಲಿ ಹೋಲಿಕೆ ಕಾಣಿಸ್ತಾ ಇದೆ. ಗಂಡು ಮತ್ತೆ ಹೆಣ್ಣನ್ನ ಪಕ್ಷಿಯ ರೆಕ್ಕೆ ಮತ್ತೆ ಮೀನಿನ ರೆಕ್ಕೆಗೆ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಇದು ಅನಾಲಜಿಕಲ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಫ್ರೆಂಡ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 51. ಅಮಾಂಗ್ ದ ಫಾಲೋಯಿಂಗ್ ಪ್ರೊಪೊಸಿಷನ್ಸ್ ಟೂ ಆರ್ ರಿಲೇಟೆಡ್ in such a way that they cannot both be true but can both be false. Select the code that states those two propositions. Friends, ಇಲ್ಲಿ 4 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎರಡೂ ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ, ಬಟ್ ಎರಡೂ ಸುಳ್ಳು ಆಗೋದು, ಆ ಥರದ 2 ಜೋಡಿ ಸ್ಟೇಟ್ಮೆಂಟ್ಗಳನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಆಪ್ಷನ್ಸ್ ಅನ್ನು ನೋಡೋಣ. ಈಗ ಎ ಅಂಡ್ ಬಿಗೆ ಕಂಪೇರ್ ಮಾಡಿ ನೋಡೋಣ. ಆಪ್ಷನ್ ಎ ಅಂಡ್ ಬಿ. Statement A and statement B ನೋಡೋಣ. Every student is attentive. Some students are attentive. This can be possible, friends. Every student is attentive in the beginning of the class and in the end of the class some students are attentive. So ಹಾಗಾಗಿ ಇದು ಆಪ್ಷನ್ ಆಗೋದಿಲ್ಲ. ಆಪ್ಷನ್ ಎ ಇಸ್ ನಾಟ್ ದಿ ರೈಟ್ ಆನ್ಸರ್. ಯಾಕೆಂತಂದ್ರೆ ಬೋತ್ ಕ್ಯಾನ್ ನಾಟ್ ಬಿ ಟ್ರೂ ಅಂತ, ಎರಡೂ ಕೂಡ ಸರಿ ಇರೋದಿಲ್ಲ, ಬಟ್ ಎರಡೂ ತಪ್ಪಾಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳಿರೋದ್ರಿಂದ ಆಪ್ಷನ್ ಎ ಎರಡೂ ಸರಿಯಾಗೋ ಲಕ್ಷಣ ಇದೆ. ಹಾಗಾಗಿ ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ಎ ಅಂಡ್ ಸಿ. ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್, ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್. ಫ್ರೆಂಡ್ಸ್, ಇದು ಆಕ್ಚುಲಿ ರೈಟ್ ಆನ್ಸರ್ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಬಿಕಾಸ್ ಟುಗೆದರ್ ದೇ ಕೆನ್ ನಾಟ್ ಬಿ ಟ್ರೂ. ಒಂದು ಸ್ಟೂಡೆಂಟ್ ಅಟೆಂಟಿವ್ ಇದ್ರೆ ನೆವರ್ ಅಟೆಂಟಿವ್ ಅಂತ ಹೇಳೋಕ್ಕಾಗೋದಿಲ್ಲ ನೀವು. ಬೋತ್ ದೇ ಕೆನ್ ನಾಟ್ ಬಿ ಟ್ರೂ ಬಟ್ ಬೋತ್ ಕ್ಯಾನ್ ಬಿ ಫಾಲ್ಸ್. ಹೌದು, ಬೋತ್ ಕ್ಯಾನ್ ಬಿ ಫಾಲ್ಸ್. ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್ ಅದು ಆಗದೆ ಇರ್ಬೋದು. ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್ ಅನ್ನೋದು ಕೂಡ ಸರಿಯಾಗಿರೋದಿಲ್ಲ. ಎವ್ರಿ ಸ್ಟೂಡೆಂಟ್ ಈಸ್ ನಾಟ್ ಅಟೆಂಟಿವ್ ಅನ್ನೋಂಗೆ ಇರೋದಿಲ್ಲ. ಯಾರು ಮುಂದಿಬ್ರು ಅಟೆಂಟಿವ್ ಇರ್ಬೋದು.
ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್ ಅಂತ ಹೇಳೋಂಗೂ ಇಲ್ಲ. ಹಾಗಾಗಿ ಆಪ್ಷನ್ ಇಲ್ಲೇ ಸಿಕ್ತು ಫ್ರೆಂಡ್ಸ್ ನಮಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 52 to 54 ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಇದೆ ಫ್ರೆಂಡ್ಸ್. ಮೋಸ್ಟ್ ಅವೈಟೆಡ್. Friends, the table below embodies data on the sales revenue rupees in lakhs generated by a publishing house during the years 2012 to 15 while selling books, magazines and journals has 3 categories of items. ಯಾವುದು ಒಂದು ಪಬ್ಲಿಷಿಂಗ್ ಹೌಸು, ಪಬ್ಲಿಷರ್ಸು, ಬುಕ್ಸು, ಮ್ಯಾಗಝಿನ್ಸು ಮತ್ತು ಜರ್ನಲ್ಸಲ್ಲಿ ಬಂದಂತಹ ಸೇಲ್ಸ್ ರೆವಿನ್ಯೂನ 2012ರಿಂದ 15ರವರೆಗೆ ನಮಗೆ ಟೇಬಲಲ್ಲಿ ಕೊಟ್ಟಿದ್ದಾರೆ. ಜರ್ನಲ್ಸ್ 46, 47, 45, 44 in the year 2015, ಮ್ಯಾಗಝಿನ್ಸ್ ಸೋನ್ಸು, ಬುಕ್ಸ್ ಸೋನ್ಸು, ಟೋಟಲ್. ನಮಗೆ 52 ಕ್ವಶನ್ ಅನ್ನು ನೋಡೋಣ ಏನು ಕೇಳ್ತಾರೆ ಅಂತ. ಫ್ರೆಂಡ್ಸ್, ಇದು ತುಂಬ ಈಸಿ ವೇ ಆಫ್ attacking questions. Only you have to understand the questions properly, then solution will be very much available in the table somewhere. ಯಾವುದನ್ನು ತಗೊಂಡು ಯಾವ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಕ್ವಶನ್ ನಂಬರ್ 52. In 2015 approximately what percent of total revenue came from books? 2015ರಲ್ಲಿ ಎಷ್ಟು ಪರ್ಸೆಂಟು ಒಟ್ಟು ರೆವಿನ್ಯೂನ ಎಷ್ಟು ಪರ್ಸೆಂಟು ಬುಕ್ಸ್ ಇಂದ ಬಂದಿದ್ದಾಗಿದೆ ಅಂತ ಅಂದ್ಬಿಟ್ಟು 45, 55, 35, 25 ಕೊಟ್ಟಿದ್ದಾರೆ. ನಾವು ಟೇಬಲ್ ಒಂದ್ಸಲ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ 2015 ನಾನು ರೆಡ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಬುಕ್ಸ್ ಇಂದ ಬಂದಿರೋದು ಒಟ್ಟು ರೆವಿನ್ಯೂ 78 ಡಿವೈಡೆಡ್ ಬೈ 173 ಇಂಟು 100 ಮಾಡಿದ್ರೆ ನಾವು ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಫ್ರೆಂಡ್ಸ್. 78 ಡಿವೈಡೆಡ್ ಬೈ 173 ಇಂಟು 100 ಮಾಡಿದ್ರೆ ನಮಗೆ 45% ಬರುತ್ತೆ. 45% ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ವೆರಿ ಸಿಂಪಲ್. ನೋಡಿ, ಡಾಟಾ ಅಲ್ಲೇ ಇದೆ, ನಾವು ಇಂಟರ್ಪ್ರಿಟ್ ಮಾಡಬೇಕಾಗಿರೋದು ಅಷ್ಟೇ ನಮ್ಮ ಕೆಲಸ. ಬಟ್ ವೆರಿ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಬುಕ್ಸ್ ಅಂತಿದ್ದಂಗೆ ಯಾವುದೋ ಒಂದು ಕಾಲಮ್ದು ತಗೋಬೇಡಿ, ಅಥವಾ 2015 ಅಂತಿದ್ದಂಗೆ ಯಾವುದೋ ಒಂದು ಫಸ್ಟ್ ಸಿಗೋ ಎಲಿಮೆಂಟ್ ಅನ್ನು ತಗೋಬಾರ್ದು. ಇನ್ 2015 ಬುಕ್ಸ್, ಹೌ ಮಚ್ ರೆವಿನ್ಯೂ ಫಾರ್ ಟೋಟಲ್ ರೆವಿನ್ಯೂ ಇನ್ ದ ಇಯರ್ 2017, ಅದಕ್ಕೆ ಕಂಪೇರ್ ಮಾಡ್ಬೇಕು ನಾವು. ಸೊ ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 53 ನ ನೋಡೋಣ ಫ್ರೆಂಡ್ಸ್. ದ ನಂಬರ್ ಆಫ್ ಇಯರ್ಸ್ ಇನ್ ವಿಚ್ ವಾಸ್ ಅನ್ ಇನ್ಕ್ರೀಸ್ ಇನ್ ರೆವಿನ್ಯೂ ಫ್ರಮ್ ಅ 2 categories ಆಫ್ ಐಟಮ್ ಈಸ್. 2 ಐಟಮ್ ಅಲ್ಲಿ ಎಷ್ಟು ವರ್ಷಗಳಲ್ಲಿ ಸೇಲ್ಸ್ ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. 0, 1, 2, 3 ಇಯರ್ಸ್, ಎಷ್ಟು ವರ್ಷದಲ್ಲಿ ಅಂತ. ಟೇಬಲ್ ನೋಡೋಣ ನಾವು ಕೇರ್ಫುಲ್ ಆಗಿ. ಜರ್ನಲ್ಸ್ ಅನ್ನ ನೋಡೋಣ, ಎಷ್ಟು ವರ್ಷದಲ್ಲಿ ಇನ್ಕ್ರೀಸಿಂಗ್ ಮೋಡಲ್ ಇದೆ ಅಂತ ಅಂದ್ಬಿಟ್ಟು. 46, 47 ಎಗೇನ್ ಇಲ್ಲಿ ಫಾಲ್ ಆಗ್ತಾ ಇದೆ, ಎಗೇನ್ ಫಾಲ್ ಆಗಿದೆ 45. ಸೊ ಹಾಗಾಗಿ ಒಂದೇ ವರ್ಷ ಇನ್ಕ್ರೀಸಿಂಗ್ ಮೋಡಲ್ ಇರೋದು. ಜರ್ನಲ್ಸ್ ಅನ್ನ ಬಿಟ್ಬಿಡೋಣ. ಮ್ಯಾಗಝಿನ್ಸ್ ಅನ್ನ ನೋಡೋಣ. 31, 39, 46, 51 4 ವರ್ಷ ಇನ್ಕ್ರೀಸಿಂಗ್ ಮೋಡಲ್ಲೇ ಇದೆ. ಸೊ 2 ಐಟಮ್ಮು ಟುಗೆದರ್ ಮೂವ್ ಆಗ್ತಾ ಇರೋ ಬಗ್ಗೆ ಕ್ವಶನ್ ಇದೆ. 2 ಐಟಮ್ ಜೊತೆನಲ್ಲೇ ಸೇಲ್ಸ್ ರೆವಿನ್ಯೂ ಇನ್ಕ್ರೀಸ್ ಆಗಿರೋ ಬಗ್ಗೆ ಎಷ್ಟು ವರ್ಷದಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಜರ್ನಲ್ಸ್ ಮತ್ತೆ ಮ್ಯಾಗಝಿನ್ಸ್ ನಡುವೆ 2 ವರ್ಷದಲ್ಲಿ ಆಗಿಲ್ಲ, ಓನ್ಲಿ 1 ಇಯರ್ ಮಾತ್ರ ಜರ್ನಲ್ ಇರೋದ್ರಿಂದ ಮ್ಯಾಗಝಿನ್ ಎಲ್ಲ ವರ್ಷದಲ್ಲೂ ಇನ್ಕ್ರೀಸಿಂಗ್ ಮಾಡೆಲ್ ಇದೆ. ಹಾಗಾಗಿ ಜರ್ನಲ್ಸ್ಗೂ ಮ್ಯಾಗಝಿನ್ಸ್ಗೂ ಕಂಪೇರ್ ಮಾಡಿದ್ರೆ ನಮಗೆ ಓನ್ಲಿ 1 ಇಯರ್ ಸಿಗ್ತಾ ಇದೆ, ರೈಟ್. ಸೊ ಹಾಗೆ ಬುಕ್ಸ್ ಕಂಪೇರ್ ಮಾಡಿ ನೋಡೋಣ. 73, 77, 78, 78 ನೋಡಿ ಫ್ರೆಂಡ್ಸ್, ಇಲ್ಲಿ 78, 78 ಯಾವುದೇ ಇನ್ಕ್ರೀಸ್ ಕಾಣಿಸ್ತಾ ಇಲ್ಲ. ಇಲ್ಲಿ 73 ಇಂದ 77ಗೆ, ಹಾಗೆ 77 ಇಂದ 78ಗೆ ಇನ್ಕ್ರೀಸ್ ಕಾಣಿಸ್ತಾ ಇದೆ ನಮಗೆ. ಸೊ ಹಾಗಾಗಿ ಇಲ್ಲಿ 2 ಇಯರ್ಸ್ ಟುಗೆದರ್ ಮ್ಯಾಗಝಿನ್ಸ್ ಜೊತೆಗೆ ಟುಗೆದರ್ 2 ಇಯರ್ಸ್ ಮೂವ್ ಆಗ್ತಾ ಇದೆ. ಸೊ ಕ್ವಶನ್ ಅನ್ನು ಇನ್ನೊಂದ್ಸಲ ನೋಡೋಣ ಫ್ರೆಂಡ್ಸ್. ದ ನಂಬರ್ ಆಫ್ ಇಯರ್ಸ್ ಇನ್ ವಿಚ್ ವಾಸ್ ಅನ್ ಇನ್ಕ್ರೀಸ್ ಇನ್ ರೆವಿನ್ಯೂ ಫ್ರಮ್ ಅ 2 categories ಆಫ್ ಐಟಮ್ಸ್. 2 categories ಐಟಮ್ಸ್ ಅಲ್ಲಿ ಎಷ್ಟು ವರ್ಷ ನಮಗೆ ಸೇಲ್ಸ್ ರೆವಿನ್ಯೂ ಇನ್ಕ್ರೀಸಿಂಗ್ ಮೋಡಲ್ಲಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ನಮಗೆ ಮ್ಯಾಕ್ಸಿಮಮ್ 2 ಐಟಮು 2 ವರ್ಷದಲ್ಲಿ ಇನ್ಕ್ರೀಸ್ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಮೇಲೆ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 2 ಇಯರ್ಸು ಅಂದರೆ ಮ್ಯಾಗ್ಝಿನು ಮತ್ತು ಬುಕ್ಸ್ ಎರಡೂ ಕೂಡ 2 ವರ್ಷ ನಮಗೆ ಇನ್ಕ್ರೀಸಿಂಗ್ ಅಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ 2012 ಟು 2013 ಇನ್ಕ್ರೀಸ್ ಆಗಿದೆ, 2013 ಟು 2014 ಇನ್ಕ್ರೀಸ್ ಆಗಿದೆ,
2014 to 15 ಇನ್ಕ್ರೀಸ್ ಕಾಣಿಸ್ತಾ ಇಲ್ಲ ಎರಡು ಐಟಮ್ ಅಲ್ಲಿ ನಮಗೆ. ಫ್ರೆಂಡ್ಸ್, ಕ್ವಶನ್ ನಂಬರ್ 54 ನೋಡೋಣ. ಇಫ್ ದ ಇಯರ್ 2016 were to show the same growth in terms of total sales of revenue as the year 2015 over 2014, then the revenue in the year 2016 must be approximately. ಅರ್ಥ ಮಾಡ್ಕೊಳ್ಳೋಣ ಕ್ವಶನ್ ಅನ್ನ ಸಂಪೂರ್ಣವಾಗಿ. 2016ರಲ್ಲಿ ನಾವು ರೆವಿನ್ಯೂನಲ್ಲಿ ಸೇಮ್ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ 2014ರಿಂದ 15ಕ್ಕೆ ಎಷ್ಟು ಗ್ರೋತ್ ಆಗಿತ್ತೋ ಅಷ್ಟೇ ಗ್ರೋತ್ ಅನ್ನ ನಾವು 2016ರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಮಗೆ ಬಹಳ ಈಸಿ ಅಷ್ಟು ಕ್ವಶನ್ ಇದು. 2014ರಿಂದ 15ಕ್ಕೆ ಎಷ್ಟು % ಮೂವ್ ಆಗಿದೆ ಅಂತ ನೋಡ್ಕೋಬೇಕು. 2014 ಇಂದ 2015ಗೆ ಎಷ್ಟು ಸೇಲ್ಸ್ ರೆವಿನ್ಯೂ ಮೂವ್ ಆಗಿದೆ? 4 ಲಕ್ಷ ಮೂವ್ ಆಗಿದೆ. 169ಕ್ಕೆ 4 ಲಕ್ಷ ಆದ್ರೆ 173ಕ್ಕೆ ಎಷ್ಟಾಗತ್ತೆ ಅಂತ ಅಂದ್ಬಿಟ್ಟು 4 ಡಿವೈಡೆಡ್ ಬೈ 169 ಇಂಟು 173 ಹಾಕೊಂಡ್ರೆ ನಮಗೆ ಸೊ ಆಬ್ವಿಯಸ್ಲಿ 2016ಗೆ ಎಷ್ಟು ರೆವಿನ್ಯೂ ಬಂತು ಅಂತ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಸೊ 4 ಡಿವೈಡೆಡ್ ಬೈ ಇನ್ಕ್ರೀಸ್ ಇನ್ ಸೇಲ್ಸ್ 169 ಟು 173 ಅಂದ್ರೆ 4 ಲಕ್ಷ. 4 ಲಕ್ಷ ಡಿವೈಡೆಡ್ ಬೈ 169 ಇಂಟು 173 ಮಾಡಿದ್ರೆ ಆನ್ಸರ್ ಸಿಕ್ಕುತ್ತೆ. ಆನ್ಸರ್ is going to be 177 lakhs. Option D is the answer, friends. Friends, question number 54 ನ ನೋಡೋಣ. 54 ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಇರೋ ಕ್ವಶನ್ ಆಗಿದೆ. ಪ್ರೈಸ್ ಕೊಟ್ಟಿದ್ದಾರೆ, ಓದೋಣ ಫ್ರೆಂಡ್ಸ್. ಯೂನಿವರ್ಸಿಟಿ ಪ್ರೊಫೆಸರ್ ಮೇಂಟೈನ್ಸ್ ಡಾಟಾ ಆನ್ MCA ಸ್ಟೂಡೆಂಟ್ಸ್ ಟ್ಯಾಬ್ಯುಲೇಟೆಡ್ ಬೈ ಪರ್ಫಾರ್ಮೆನ್ಸ್ ಅಂಡ್ ಜೆಂಡರ್ ಆಫ್ ದಿ ಸ್ಟೂಡೆಂಟ್ಸ್. ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರು MCA ಸ್ಟೂಡೆಂಟ್ಸ್ಗಳ ಬಗ್ಗೆ ಒಂದು ಟೇಬಲ್ನಲ್ಲಿ ಪರ್ಫಾರ್ಮೆನ್ಸ್ ಮತ್ತು ಜೆಂಡರ್ ವೈಸು ಡಾಟಾನ ಸ್ಟೋರ್ ಮಾಡಿದ್ರು. ಡಾಟಾ ಇಸ್ ಕೆಪ್ಟ್ ಆನ್ ಎ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಬಟ್ ಆಕ್ಸಿಡೆಂಟಲಿ ಸಮ್ ಆಫ್ ಇಟ್ ಲಾಸ್ಟ್ ಬಿಕಾಸ್ ಆಫ್ ಕಂಪ್ಯೂಟರ್ ವೈರಸ್. ಓನ್ಲಿ ದ ಫಾಲೋಯಿಂಗ್ ಕುಡ್ ಬಿ ರಿಕವರ್ಡ್. ಅವರು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡಿದ್ರು, ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗಿದೆ, ಎಲ್ಲ ಡಾಟಾ ಹಾಳಾಗೋಗಿದೆ. ಓನ್ಲಿ ನೋನ್ ಡಾಟಾನ ತೆಗೆದುಕೊಟ್ಟಿದ್ದಾರೆ ನಮಗೆ. An expert committee was formed which decided that following facts were self-evident. ಎಕ್ಸ್ಪರ್ಟ್ ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬೇರೆ ಡಾಟಾನ ತೆಗೆದುಕೊಡೋದಕ್ಕೆ. ಸೊ ಆ ಡಾಟಾ ಹೀಗಿದೆ. ಹಾಫ್ ಆಫ್ ದಿ ಸ್ಟೂಡೆಂಟ್ಸ್ ವರ್ ಈದರ್ ಎಕ್ಸಲೆಂಟ್ ಆರ್ ಗುಡ್, 40% ಆಫ್ ವರ್ ಫಿಮೇಲ್ಸ್ ಅಂಡ್ 1/3 ಆಫ್ ದಿ ಮೇಲ್ಸ್ ವರ್ ಆವರೇಜ್. ಈ 3 ಸ್ಟೇಟ್ಮೆಂಟ್ಗಳನ್ನು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ. ಈ ಎಕ್ಸ್ಪರ್ಟ್ ಕಮಿಟಿಯವರು ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವು ಈ ಟೇಬಲ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ನಂಬರ್ ಆಫ್ MCA ಸ್ಟೂಡೆಂಟ್ಸ್ನ ಅವರು ಡಾಟಾ ಕ್ರಾಶ್ ಆಗಿರೋದ್ರಿಂದ ನಮಗೆ ಒಂದಷ್ಟು ಡಾಟಾನ ಕೊಟ್ಟಿದ್ದಾರೆ. ಜೆಂಡರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ಗೆ ಮಾತ್ರ ಮೇಲ್ಸ್ 10 ಕೊಟ್ಟಿದ್ದಾರೆ, ಇನ್ಯಾವುದು ಸಿಕ್ಕಿಲ್ಲ. ಫೀಮೇಲ್ ಟೋಟಲ್ ಸಿಕ್ಕಿದೆ 32, ಮಿಕ್ಕಿದ್ ಸಿಕ್ಕಿಲ್ಲ. ಗುಡ್ ಪರ್ಫಾರ್ಮೆನ್ಸ್ ಅಲ್ಲಿರೋ 30 ಜನದ ಸ್ಟೂಡೆಂಟ್ಸು ಅಂತ ಗೊತ್ತಾಗಿದೆ. ಸೊ ನಾವು ಈ ನ್ಯೂಸ್ ಪೇಪರಲ್ಲಿ ಸುಡೋಕು ಆಡೋ ಹಾಗೆ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಅನ್ನ ಬಳಸ್ಕೊಂಡು ನಾವು ಮಿಕ್ಕಿದ್ದು ಇನ್ಫಾರ್ಮೇಶನ್ ಅನ್ನ ಕಂಪ್ಯೂಟ್ ಮಾಡ್ಬೇಕು ಫ್ರೆಂಡ್ಸ್. ಬನ್ನಿ ನೋಡೋಣ ಹೇಗೆ ಕಂಪ್ಯೂಟ್ ಮಾಡೋದಂತ ಅಂದ್ಬಿಟ್ಟು. ಸೆಕೆಂಡ್ ಫ್ಯಾಕ್ಟ್ ಏನ್ ಹೇಳಿದ್ದಾರೆ ಅಂತಂತಂದ್ರೆ, ಹಾಫ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಈದರ್ ಎಕ್ಸಲೆಂಟ್ ಆರ್ ಗುಡ್ ಅಂತ ಹೇಳಿದ್ದಾರೆ. ಎರಡನೇದು, ಸಿನ್ಸ್ 40% ಆಫ್ ದ ಸ್ಟೂಡೆಂಟ್ಸ್ ಆರ್ ಫೀಮೇಲ್ ಅಂತ ಹೇಳಿದ್ದಾರೆ. 40% ಆಫ್ ದ ಸ್ಟೂಡೆಂಟ್ಸ್ ಆರ್ ಫಿಮೇಲ್ ಅಂತಂದ್ರೆ ಸೊ 60% ರಿಮೈನಿಂಗ್ ಏನಿರ್ತಾರೆ ಅವರು ಮೇಲ್ ಆಗಿರ್ತಾರೆ ಅನ್ನೋ ಆಧಾರದ ಮೇಲೆ ನಾವು ಇಲ್ಲಿ ಈಸಿಯಾಗಿ ಮೇಲ್ ಸಂಖ್ಯೆನ ಕಂಡುಹಿಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. 32 ಅವರೇ ಕೊಟ್ಟಿದ್ದಾರೆ, ಇದು 40% ಅಂತ ಹೇಳಿದ್ದಾರೆ. ಹಾಗಾಗಿ ಮೇಲ್ಸು 60% ಆಗಿರಲೇಬೇಕು. ಹಾಗಾಗಿ ನಾವಿಲ್ಲಿ 32 ಡಿವೈಡೆಡ್ ಬೈ 40 ಇಂಟು 60 ಮಾಡಿದ್ರೆ ನಮಗೆ ಈಸಿಯಾಗಿ ಆಪ್ಷನ್ ಸಿಕ್ಕುತ್ತೆ. ಆಪ್ಷನ್ ಎಷ್ಟು ಅಂತಂತಂದ್ರೆ 48 ಈಸ್ ಗೋಯಿಂಗ್ ಟು ಬಿ ಮೇಲ್ ಫಿಗರ್. 48 ಸಿಕ್ತು ಅಂತಂದ್ರೆ ನಮಗೆ ಟೋಟಲ್ ಈಸಿಯಾಗಿ ಸಿಕ್ಬಿಡುತ್ತೆ. 48 ಪ್ಲಸ್ 32 ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಕ್ಬಿಟ್ರು ನಮಗೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು 80 ಅಂತ ಗೊತ್ತಾಗೋಯ್ತು.
ಸೊ ಈಗ ಎರಡನೇ ಫ್ಯಾಕ್ಟ್ಗೆ ಬರೋಣ. ಹಾಫ್ ಆಫ್ ದ ಸ್ಟೂಡೆಂಟ್ಸ್ ವೆರ್ ಈದರ್ ಎಕ್ಸಲೆಂಟ್ ಆರ್ ಗುಡ್ ಅಂತ ಹೇಳಿದ್ದಾರೆ. ಹಾಫ್ ಆಫ್ ದ ಸ್ಟೂಡೆಂಟ್ಸು ಈದರ್ ಎಕ್ಸಲೆಂಟ್ ಆರ್ ಗುಡ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ನಮಗೆ. ಹಾಫ್ ಆಫ್ ದ ಸ್ಟೂಡೆಂಟ್ಸ್ ಈದರ್ ಎಕ್ಸಲೆಂಟ್ ಆರ್ ಗುಡ್ ಅಂತಂತಂದ್ರೆ ಅದ್ರೊಳಗೆ ಅರ್ಧ ಎಕ್ಸಲೆಂಟು ಮತ್ತೆ ಗುಡ್ ಒಳಗಡೆ ಇದ್ದಾರೆ ಅಂತ. ಅರ್ಧ ಅಂತಂದ್ರೆ 40 ಜನ. ಈಗ ಆಲ್ರೆಡಿ ನಮ್ಗೆ ಈ 30 ಜನ ಅಂತ ಗೊತ್ತಿರೋದ್ರಿಂದ ನಾವು ಇದನ್ನ 10 ಈಸಿಯಾಗಿ ಬರ್ಕೊಂಡ್ಬಿಡ್ಬಹುದು. ಹಾಗಾಗಿ ಉಳಿದಿರೋ ಅರ್ಧ ಹಾಫ್ ಆಫ್ ದ ಸ್ಟೂಡೆಂಟ್ಸ್ ಆವರೇಜ್ ಪರ್ಫಾರ್ಮೆನ್ಸ್ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಉಳಿದಿರೋ ಅರ್ಧನ ನಾವು ಮಿಸ್ಸಿಂಗ್ ಫಿಗರ್ ಆಗಿ ಕಂಪ್ಯೂಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೆ ಬಂದು ಈಗ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಟೋಟಲ್ಲೇ 10 ಆಯ್ತು ಅಂತಂದ್ರೆ ಈಗ ಆಲ್ರೆಡಿ ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲೇ 10 ಇದ್ದಿದ್ರಿಂದ ಫೀಮೇಲ್ ಅದ್ರೊಳಗಡೆ 0 ಇರ್ತಾರೆ, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಈ ಫಿಗರು ಸಿಕ್ತು ನಮಗೆ. ಈಗ ಮಿಸ್ಸಿಂಗ್ ಫಿಗರ್ ಕಾಂಪಿಟೇಷನ್ ಮಾಡೋದು ಈಸಿ. ಲಾಸ್ಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೇಲ್ಸು 33% ಆರ್ ಆವರೇಜ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಟೋಟಲ್ ಅಲ್ಲಿ 33% ಅಂತಂದ್ರೆ ಡಿವೈಡೆಡ್ ಬೈ 3 ಮಾಡಿದ್ರೆ ನಮ್ಗೆ 16 ಸಿಕ್ಕುತ್ತೆ. ಸೊ ಒನ್ಸ್ 16 ಮತ್ತೆ 10 48 ಇದೆ ಅಂತಂತಂದ್ರೆ 48ರಲ್ಲಿ ನೀವು 16 ಮತ್ತೆ 10ನ ಕಳೆದ್ರೆ 22 ಜನ ಗುಡ್ ಪರ್ಫಾರ್ಮೆನ್ಸ್ ಮೇಲ್ ಸಿಗ್ತಾರೆ. 22 ಅಂತ ಸಿಕ್ತಾದ್ಮೇಲೆ 30ಕ್ಕೆ ಇನ್ನೆಷ್ಟು ಶಾರ್ಟೇಜ್ ಇದೆ ಅಂದ್ರೆ 8. 30 ಮೈನಸ್ 22. ಇಲ್ಲಿ 32 ಮೈನಸ್ 8 ಮಾಡಿದ್ರೆ ಈಗ ಟೋಟಲ್ ಅಲ್ಲಿ ನೀವು 8 ಪ್ಲಸ್ 0 ಮಾಡಿದ್ರೆ 8 ಆಗುತ್ತೆ. ಹಾಗೆ 32ನಲ್ಲಿ 8 ಕಳೆದ್ರೆ ನಿಮ್ಗೆ 24 ಸಿಕ್ಕತ್ತೆ. ಫ್ರೆಂಡ್ಸ್, ಟೇಬಲ್ ಅನ್ನ ನಾವು ಕಂಪ್ಯೂಟ್ ಮಾಡ್ಕೊಂಡ್ವು. ಮಿಸ್ಸಿಂಗ್ ಫಿಗರ್ ಅನ್ನ ಒಂದೊಂದನ್ನೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಒಂದೊಂದನ್ನೇ ಕಂಪ್ಯೂಟ್ ಮಾಡ್ತಾ ಹೋದ್ವು. ಒಂದು ಸ್ವಲ್ಪ ಕೇರ್ಫುಲ್ ಆಗಿ ವಿಡಿಯೋನ ಬೇಕಾದ್ರೆ ರಿವೈಂಡ್ ಹಾಕೊಂಡು ನೋಡಿ ಫ್ರೆಂಡ್ಸ್. ಸೊ ಯಾವ್ಯಾವ್ದ್ರಿಂದ ಯಾವ್ಯಾವ್ದನ್ನ ಕಂಪ್ಯೂಟ್ ಮಾಡ್ಕೊಂಡ್ವು ಅಂತ ನಾನು ಹೇಳಿದ್ದೀನಿ. ಸೊ ಒನ್ಸ್ ಯು ಕಂಪ್ಯೂಟ್ ದಿಸ್ ಟೇಬಲ್, questions are not a matter. Just within 2 to 3 minutes you can answer all the question and go ahead. Friends, ಈಗ ನೋಡೋಣ ಕ್ವಶನ್ ನಂಬರ್ 55. ಹೌ ಮೆನಿ ಫೀಮೇಲ್ ಸ್ಟೂಡೆಂಟ್ಸ್ ಆರ್ ಎಕ್ಸಲೆಂಟ್ ಅಂತ ಕೇಳಿದ್ದಾರೆ. ಟೇಬಲ್ ನೋಡೋಣ, ಆನ್ಸರ್ ಬರೆಯೋಣ ಅಷ್ಟೇ. ಹೌ ಮೆನಿ ಫೀಮೇಲ್ ಸ್ಟೂಡೆಂಟ್ಸ್ ಆರ್ ಎಕ್ಸಲೆಂಟ್. ಎಕ್ಸಲೆಂಟ್ ಕಾಲಮ್ಗೆ ಬನ್ನಿ, ಎಕ್ಸಲೆಂಟ್ ಕಾಲಮ್ಗೆ ಬನ್ನಿ, ಫೀಮೇಲ್ ಕಾಲಮ್ ಬನ್ನಿ. 0. ಆಪ್ಷನ್ ಎ is the answer friends. ಆಪ್ಷನ್ ಎ. ಆನ್ಸರ್ is A. 0 females are excellent. ಕ್ವಶನ್ ನಂಬರ್ 56 ನ ನೋಡೋಣ ಫ್ರೆಂಡ್ಸ್. ವಾಟ್ ಪ್ರಪೋರ್ಷನ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ಆರ್ ಗುಡ್ ಅಂತ ಕೇಳ್ತಾ ಇದ್ದಾರೆ. ಒಟ್ಟು ಫೀಮೇಲ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಗುಡ್ ಅಥವಾ ಪ್ರಪೋರ್ಷನ್ ಅಲ್ಲಿ ಕೇಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಗುಡ್ ಅಂತ ಹೇಳಿದ್ರೆ ಸಾಕು ನಮಗೆ. ಟೇಬಲ್ ನೋಡೋಣ, ಆನ್ಸರ್ ಇಲ್ಲ. ಸೊ ಟೋಟಲ್ ಫೀಮೇಲ್ ಸ್ಟೂಡೆಂಟ್ಸು 32, ಗುಡ್ ಸ್ಟೂಡೆಂಟ್ಸು 8. 8 ಡಿವೈಡೆಡ್ ಬೈ 32 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ಆನ್ಸರು. ಸೊ 0.25 is the answer for this question. Option B is the answer for this question friends. Friends, next question ನೋಡೋಣ. question number 57. Approximately what proportion of good students are male? ಟೋಟಲ್ ಗುಡ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಮೇಲ್ ಅನ್ನೋದನ್ನ ನಾವು ಹೇಳ್ಬೇಕಿಲ್ಲಿ. ಟೋಟಲ್ ಗುಡ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ, ಎಷ್ಟು ಪ್ರಪೋರ್ಷನ್ ಮೇಲ್ ಅಂತ. ಟೇಬಲ್ ನೋಡೋಣ ಫ್ರೆಂಡ್ಸ್ ಒನ್ಸ್ ಅಗೇನ್. ಟೋಟಲ್ ಗುಡ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ? ಟೋಟಲ್ ಗುಡ್ ಸ್ಟೂಡೆಂಟ್ಸು 30. 30ನಲ್ಲಿ ಎಷ್ಟು ಜನ ಗುಡ್ ಮೇಲ್ ಇದ್ದಾರೆ ಅಂತಂತಂದ್ರೆ 22. ಸೊ 22 ಅಮಾಂಗ್ 30 ಅಂತಂತಂದ್ರೆ 22 ಡಿವೈಡೆಡ್ ಬೈ 30 ಪ್ರಪೋರ್ಷನಲ್ ಹೇಳ್ಬೇಕಾಗಿರೋದ್ರಿಂದ 73% or 0.73 is the answer for this question. Option B is the answer friends. Which of the following statement is true? The decimal number 11 is larger than hexadecimal number 11. Statement 2. In the binary number 1110.101, the fractional part, that is 0.101, has the decimal value as 0.65. Is that true ಅಂತ ಕೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋಣ. ಹೆಕ್ಸಾಡೆಸಿಮಲ್ ನಂಬರ್ 11 ಟು ಡೆಸಿಮಲ್ 11. ಹೆಕ್ಸಾಡೆಸಿಮಲ್ ಇಂದ ಡೆಸಿಮಲ್ಸ್ ಬರಿಬೇಕಾದ್ರೆ ಬೇಸ್ 16 ಬರಿತೀವಿ ಫ್ರೆಂಡ್ಸ್. 1 into 16 to the power of 1, another 1 into 16 to the power of 0. ಸೊ ನಿಮ್ಗೆ ಇಲ್ಲೇ 16 into 1 16, 11ಗಿಂತ ತುಂಬ ದೊಡ್ಡ ಸಂಖ್ಯೆ ಅಂತ ಅಂದ್ಬಿಟ್ಟು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ದಿಸ್ ವಿಲ್ ಬಿ ಮಚ್ ಬಿಗ್ಗರ್ ದ್ಯಾನ್ ಡೆಸಿಮಲ್ ನಂಬರ್ 11. ಸೊ ಫಸ್ಟ್ ಸ್ಟೇಟ್ಮೆಂಟ್, ದಟ್ ಈಸ್ ಡೆಸಿಮಲ್ ನಂಬರ್ 11 ಹೆಕ್ಸಾಡೆಸಿಮಲ್ ನಂಬರ್ 11ಗಿಂತ
ದೊಡ್ಡದು ಅಂತ ಏನು ಹೇಳ್ತಾ ಇದ್ದಾರೆ ಅದು ತಪ್ಪು ಅಂತ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಬರೋಣ. ವಿ ಹ್ಯಾವ್ ಟು ಫೈಂಡ್ ಡೆಸಿಮಲ್ ವ್ಯಾಲ್ಯೂ ಫಾರ್ 0.101 ದಟ್ ಈಸ್ ಫ್ರಾಕ್ಷನಲ್ ಪಾರ್ಟ್. ಡೆಸಿಮಲ್ಸಿಗೆ ಬರೀಬೇಕಾದ್ರೆ ಬೈನರಿಯಿಂದ ನಾವು ಬೇಸ್ 2 ತೊಗೊತೀವಿ. 1 ಇಂಟು 2 ಟು ದ ಪವರ್ ಆಫ್ -1, 0 ಪ್ಲಸ್ 0 ಇಂಟು 2 ಟು ದ ಪವರ್ ಆಫ್ -2 ಪ್ಲಸ್ 1 ಇಂಟು 2 ಟು ದ ಪವರ್ ಆಫ್ -3. ನಿಮ್ಗೆ ಗೊತ್ತಿರಲಿ 2 ಟು ದ ಪವರ್ ಆಫ್ -1 ನಾವು ಪಾಸಿಟಿವ್ ಫಿಗರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದರೆ 1 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 1 ಆಗುತ್ತೆ. ಹಾಗೆ ಇಲ್ಲಿ 1 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 2 ಆಗುತ್ತೆ. ಹಾಗೆ ಇಲ್ಲಿ 1 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 3 ಆಗುತ್ತೆ. ನಾವು ಡಿನಾಮಿನೇಟರ್ಗೆ ತೊಗೊಂಡೋದ್ರೆ 1 ಡಿವೈಡೆಡ್ ಬೈ ಮಾಡಿಕೊಂಡು ಡಿನಾಮಿನೇಟರ್ಗೆ ತೊಗೊಂಡೋದ್ರೆ ನೆಗೆಟಿವ್ ಪವರ್ಸ್ ಬಂದುಬಿಟ್ಟು ಪಾಸಿಟಿವ್ ಪವರ್ಸ್ ಆಗುತ್ತೆ. ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 1 ಅಂತಂತಂದರೆ 2 ಟು ದ ಪವರ್ ಆಫ್ 1 ಇಸ್ 2 ಓನ್ಲಿ. 1 ಡಿವೈಡೆಡ್ ಬೈ 2 ಆಫ್ ಆಗಿರುತ್ತೆ. 1 ಇಂಟು ಆಫ್ ಏನೇ. ಸೊ ಇಲ್ಲಿ 0 ಇದೆ. 0 ಇಂಟು ಎನಿಥಿಂಗ್ ಇಸ್ 0 ಓನ್ಲಿ. ಸೊ ನೆಕ್ಸ್ಟು 1 ಇಂಟು 2 ಟು ದ ಪವರ್ ಆಫ್ -3 ಇರೋದನ್ನು 1 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 3. 2 ಟು ದ ಪವರ್ ಆಫ್ 3 ಅಂದರೆ 6 ಆಗುತ್ತೆ. 1 ಡಿವೈಡೆಡ್ ಬೈ 6 ಅಂತಂತಂದರೆ ನಿಮಗೆ 0.125 ಬರುತ್ತೆ. ಸೊ 0.5 ಪ್ಲಸ್ 0.125ನ ಕೂಡಿದ್ರೆ 0.625 ಆಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಕೂಡ 0.625 ಹೇಳ್ತಾ ಇರೋದ್ರಿಂದ S2 ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಏನಿದೆ ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 59. Read the following two statements. Information and Communication Technology ICT is considered as a subset of Information Technology IT ಇಂಡಸ್ಟ್ರಿನಲ್ಲಿ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಬ್ಸೆಟ್ ಅಂತ ಟ್ರೀಟ್ ಮಾಡಲಾಗಿದೆ. ಆಬ್ವಿಯಸ್ಲಿ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟು. ದ ರೈಟ್ ಟು ಯೂಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ ಈಸ್ ಟರ್ಮ್ಡ್ ಆಸ್ ಕಾಪಿರೈಟ್. ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟು ಅಥವಾ 2 ಸ್ಟೇಟ್ಮೆಂಟ್ ಕರೆಕ್ಟಾಗಿ ನೋಡಿ ಹೇಳಿ ಅಂತ. ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇಸ್ ಕನ್ಸಿಡರ್ಡ್ ಎ ಸಬ್ಸೆಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಹೌದು, ಇನ್ಫಾರ್ಮೇಷನ್ IT ಇಂಡಸ್ಟ್ರಿ ದೊಡ್ಡದಿದೆ. ಅದರೊಳಗಡೆ ITC ಒಂದು ಸಣ್ಣ ಇಂಡಸ್ಟ್ರಿ, ಒಂದು ಸಣ್ಣ ಅಥವಾ ಭಾಗಶಃ ಇರುವಂಥ ಇಂಡಸ್ಟ್ರಿ ಸಬ್ಸೆಟ್ ಅಂತ ಕರಿಬಹುದು. ಇದಂತೂ ಸರಿ ಇದೆ. ದ ರೈಟ್ ಟು ಯೂಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ ಈಸ್ ಟರ್ಮ್ಡ್ ಆಸ್ ಕಾಪಿರೈಟ್ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಸ್ಟೇಟ್ಮೆಂಟು ತಪ್ಪಿದೆ. ಆ್ಯಕ್ಚುಲಿ ರೈಟ್ ಟು ಯೂಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ನ ನಾವು ಸಾಫ್ಟ್ವೇರ್ ಲೈಸೆನ್ಸ್ ಅಂತ ಕರಿತೀವಿ ಹೊರತು ಕಾಪಿರೈಟ್ ಅಂತ ಕರೆಯೋದಿಲ್ಲ. ಕಾಪಿರೈಟ್ ಅಂತ ಅನ್ನೋದು ಯಾವುದಾದ್ರೂ ಇಂಟೆಲೆಕ್ಚುಯಲ್ ಥಿಂಗ್ಸ್ಗಾಗಿರುತ್ತೆ. ಇಂಟೆಲೆಕ್ಚುಯಲ್ ಥಿಂಗ್ಸ್ ಅಂತ ಅಂದರೆ ಮ್ಯೂಸಿಕ್ಸ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಈ ಥರದ್ದು ಇದಕ್ಕೆ ಬರುತ್ತೆ. ಸಾಫ್ಟ್ವೇರ್ಗೆ ನಾವು ಲೈಸೆನ್ಸ್ ಅಂತ ಯೂಸ್ ಮಾಡ್ತೀವಿ. ಲೈಸೆನ್ಸ್ಡ್ ವರ್ಷನ್ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹತ್ರ ಲೈಸೆನ್ಸ್ಡ್ ವರ್ಷನ್ ಆಫ್ ಆಫೀಸ್ ಇದೆಯಾ, MS ಆಫೀಸ್ ಇದೆಯಾ, ವಿಂಡೋಸ್ ಇದೆಯಾ ಅಂತ ಕೇಳ್ತೀವಿ. ಲೈಸೆನ್ಸ್ಡ್ ವರ್ಷನ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ರೈಟ್ ಟು ಯೂಸ್ ಎ ಪೀಸ್ ಆಫ್ ಸಾಫ್ಟ್ವೇರ್ ಈಸ್ ನಾಟ್ ಟರ್ಮ್ಡ್ ಆಸ್ ಕಾಪಿರೈಟ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ಓನ್ಲಿ ದ ಕರೆಕ್ಟ್ ಆಪ್ಷನ್. ಸ್ಟೇಟ್ಮೆಂಟ್ 1 ಎಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಸೊ ಹಾಗಾಗಿ 1 ಓನ್ಲಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಫ್ರೆಂಡ್ಸ್. ಕ್ವಶನ್ ನಂಬರ್ 60 ನೋಡೋಣ. ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ವಶನ್ ಪೇಪರ್ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ correctly lists computer memory types from highest to lowest speed. highest to lowest speedಗೆ ಯಾವುದು ಕರೆಕ್ಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೆಕೆಂಡರಿ ಸ್ಟೋರೇಜ್, ಮೆಮರಿ, ಕ್ಯಾಚಿ ಮೆಮರಿ, CPU ರಿಜಿಸ್ಟರ್ಸ್. ಇದೆಲ್ಲ ಫ್ರೆಂಡ್ಸ್ CPU ರಿಜಿಸ್ಟರ್ಸ್, ಕ್ಯಾಚಿ ಮೆಮರಿ, ಸೆಕೆಂಡರಿ ಸ್ಟೋರೇಜ್, ಮೇನ್ ಸ್ಟೋರೇಜ್. ನೋ, ಇದು ಅಲ್ಲ. CPU ರಿಜಿಸ್ಟರ್ಸ್, ಕ್ಯಾಚಿ ಮೆಮರಿ, ಮೇನ್ ಮೆಮರಿ, ಸೆಕೆಂಡರಿ ಸ್ಟೋರೇಜ್. ಫ್ರೆಂಡ್ಸ್, ನಾವು ಮೊದಲು ಕಂಪ್ಯೂಟರ್ ಸ್ಟೋರೇಜ್ ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು. ನೀವು ಯಾವೆಲ್ಲ ಡೆಸ್ಕ್ಟಾಪಲ್ಲಿ ಓಪನ್ ಮಾಡ್ಕೊಂಡಿರ್ತೀರಾ ಅವೆಲ್ಲ ಅಲ್ಲೇ CPU ರಿಜಿಸ್ಟರ್ಸಲ್ಲಿ ಅಥವಾ ಕ್ಯಾಚಿ ಮೆಮರಿಲಿ ಇರ್ತವೆ. ನೀವು ಸ್ಟೋರ್ ಮಾಡಿದ್ದು ಹೋಗಿ ಮೇನ್ ಮೆಮರಿಗೆ ಸೇರ್ಕೊಳ್ಳುತ್ತೆ. ಮೇನ್ ಮೆಮರಿಗೆ ಆದಮೇಲೆ ಸೆಕೆಂಡರಿ ಸ್ಟೋರೇಜು ಅಲ್ಲಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಪೆನ್ ಡ್ರೈವು ಅಥವಾ ಹಾರ್ಡ್ ಡಿಸ್ಕಲ್ಲಿ ಇನ್ಸರ್ಟ್ ಮಾಡಿದ್ದು. ಸೊ ಹಾಗಾಗಿ ನೀವು ಬೇಗ ಆಕ್ಸೆಸ್ ಮಾಡೋ ಅಂಥದ್ದು ಹೈಯೆಸ್ಟ್ ಟು ಲೋಯೆಸ್ಟ್ ಸ್ಪೀಡ್ ಕೇಳಿದ್ದಾರೆ ಇಲ್ಲಿ. ಹೈಯೆಸ್ಟ್ ಸ್ಪೀಡ್ ಅಂತ ಅಂದರೆ CPU ರಿಜಿಸ್ಟರ್ಸಲ್ಲಿರೋದು ಬೇಗ ನಮಗೆ ಕ್ವಿಕ್ಕಾಗಿ ಓಪನ್ ಮಾಡ್ಕೋಬಹುದು. ಅಂದರೆ ಅಲ್ಲೇ ಡೆಸ್ಕ್ಟಾಪಲ್ಲಿ ಓಪನ್ ಮಾಡ್ಕೊಂಡಿರೋ ಫೈಲ್ ಆದರೆ ಹಂಗೆ ಜಸ್ಟ್ 1 ಕ್ಲಿಕ್ಗೆ ಅದು ಮತ್ತೆ ಓಪನ್ ಆಗುತ್ತೆ. ಕ್ಯಾಚಿ ಮೆಮರಿಲಿರೋದು ಕೂಡ ಕ್ವಿಕ್ಕಾಗಿ ನಾವು ಆಕ್ಸೆಸ್ ಮಾಡ್ಬೋದು. ಅದರ ನಂತರ CPU ರಿಜಿಸ್ಟರ್ಸ್ ನಂತರ
ಮೇನ್ ಮೆಮರಿ ಅಂತ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಲ್ಲೋಗಿ ಇರುತ್ತೆ. ಹಾಗೆ ಸೆಕೆಂಡರಿ ಸ್ಟೋರೇಜ್ ಅಂತಂದ್ರೆ ಓನ್ಲಿ ಮೆಮರಿ ಅಂತ ನಾವೇನು ಕರಿತೀವಿ ಅಲ್ಲಿರುತ್ತೆ. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಸಿ ಪಿ ಯು ರಿಜಿಸ್ಟರ್ ಇರೋದು ಕ್ವಿಕ್ ಆಗಿ ಆಕ್ಸೆಸ್ ಮಾಡ್ಬೋದು, ಕ್ಯಾಚಿ ಮೆಮರಿಲಿರೋದು ಅದಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಆಕ್ಸೆಸ್ ಮಾಡ್ಬೋದು, ಮೇನ್ ಮೆಮರಿಲಿರೋದು ಅದಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಬಟ್ ಆಕ್ಸೆಸ್ ಮಾಡ್ಬೋದು, ಸೆಕೆಂಡರಿ ಸ್ಟೋರೇಜ್ ಅಲ್ಲಿರೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಫ್ರೆಂಡ್ಸ್. ಫ್ರೆಂಡ್ಸ್, with this the NET 2017 question paper gets over. We will meet again with some of the other question papers which seems very challenging for you to discuss. Hope these are all going to helpful for your preparation of KCET examination, which is supposed to happen within this month only. I wish you best of luck with this question paper. We'll again meet up with our next video, data interpretation. Thank you friends.